أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನ ಮೇಲಿದ್ದ ಪ್ರೀತಿಯ ಅಸಂಖ್ಯಾತ ಘಟನೆಗಳಿವೆ. ವಾಸ್ತವದಲ್ಲಿ ಅವರ ಪ್ರತಿಯೊಂದು ಕಾರ್ಯ ಮತ್ತು ಪ್ರತಿಯೊಂದು ಘಟನೆಯಿಂದ ಅವರ ಹೃದಯದಲ್ಲಿ ಸದಾ ದೈವಿಕ ಪ್ರೇಮದ ಸಾಗರವೇ ಉಕ್ಕಿ ಹರಿಯುತ್ತಿತ್ತು ಎಂದು ವ್ಯಕ್ತವಾಗುತ್ತದೆ. ಇದರ ಒಂದು ದೃಶ್ಯವು ಉಹದ್ ಯುದ್ಧದಲ್ಲಿ ಕಂಡುಬರುತ್ತದೆ. ಅಲ್ಲಿ ದೈವಿಕ ಪ್ರೇಮದಲ್ಲಿ ಅವರ ತಳಮಳದ ಒಂದು ವಿಸ್ಮಯಕರ ಮತ್ತು ವಿಶಿಷ್ಟ ಮಾದರಿ ಕಾಣಬಹುದಾಗಿತ್ತು. ಹಜರತ್ ಬರಾ ರಜಿಲ್ಲಾನ್ಹು ವಿವರಿಸುತ್ತಾರೆ, ಉಹುದ್ ದಿನದಂದು ನಾವು ಮುಷ್ರಿಕರನ್ನು ಎದುರಿಸಿದೆವು. ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಲ್ಲುಗಾರರ ಒಂದು ತಂಡವನ್ನು ನೇಮಿಸಿದರು ಮತ್ತು ಹಜರತ್ ಅಬ್ದುಲ್ಲಾ ರಜಿಯಲ್ಲಾನ್ಹರನ್ನು ಅವರ ನಾಯಕರನ್ನಾಗಿ ಮಾಡಿದರು. ಅವರಿಗೆ ಹೀಗೆ ಉಪದೇಶ ನೀಡಿದರು: ನಾವು ಶತ್ರುಗಳ ಮೇಲೆ ವಿಜಯ ಸಾಧಿಸಿದ್ದೇವೆ ಎಂದು ನೀವು ನೋಡಿದರೂ ನಿಮ್ಮ ಜಾಗದಿಂದ ಕದಲಬೇಡಿ. ಅದೇ ರೀತಿಯಲ್ಲಿ ಶತ್ರುಗಳು ನಮ್ಮ ಮೇಲೆ ಮೇಲುಗೈ ಸಾಧಿಸಿದ್ದಾರೆ ಎಂದು ಕಂಡರೂ ನಮ್ಮ ಸಹಾಯಕ್ಕೆ ಬರಬೇಡಿ. ಅಂದರೆ ವಿಜಯ ಅಥವಾ ಸೋಲು ಎರಡೂ ಸಂದರ್ಭಗಳಲ್ಲಿಯೂ ನೀವು ನಿಮ್ಮ ಜಾಗವನ್ನು ಬಿಡಬಾರದು. ವರದಿಗಾರ ಹೇಳುತ್ತಾರೆ, ಯುದ್ಧ ನಡೆದಾಗ ಶತ್ರುಗಳು ಓಡಿ ಹೋದರು. ಎಷ್ಟರ ಮಟ್ಟಿಗೆಂದರೆ ಮುಷ್ರಿಕ್ ಮಹಿಳೆಯರು ಬೆಟ್ಟಗಳ ಕಡೆಗೆ ಓಡುವುದನ್ನು ನಾನು ಕಂಡೆನು. ಅವರ ಕಾಲುಗಳಿಂದ ಬಟ್ಟೆ ಮೇಲಕ್ಕೆ ಸರಿದು ಅವರ ಕಾಲ್ಗೆಜ್ಜೆಗಳು ಕಾಣಿಸುತ್ತಿದ್ದವು. ಮುಸ್ಲಿಮರು ಯುದ್ಧ ಸಂಪತ್ತು ಎಂದು ಹೇಳಲು ಪ್ರಾರಂಭಿಸಿದರು. ಅವರನ್ನು ಹಜರತ್ ಅಬ್ದುಲ್ಲಾ ರಜಿಯಲ್ಲಾಹು ತಡೆದರು ಮತ್ತು ನಿಮ್ಮ ಜಾಗದಿಂದ ಕದಲಬಾರದು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಆದೇಶಿಸಿದ್ದರು ಎಂದು ಹೇಳಿದರು. ಆದರೆ ಅವರು ಕೇಳಲಿಲ್ಲ. ಮುಸ್ಲಿಮರು ಕಣಿವೆಯನ್ನು ಬಿಟ್ಟು ಸಂಪತ್ತಿನ ಕಡೆಗೆ ಬಂದಾಗ ಅಲ್ಲಾಹನು ಆ ಮುಸ್ಲಿಮರಿಂದ ಮುಖ ತಿರುಗಿಸಿದನು. ಯುದ್ಧದ ಗತಿ ಬದಲಾಯಿತು ಮತ್ತು ಶತ್ರುಗಳು ಪುನಃ ದಾಳಿ ಮಾಡಿದರು. ಇದರಿಂದ 70 ಮುಸ್ಲಿಮರು ಹುತಾತ್ಮರಾದರು. ವರದಿಗಾರ ಹೇಳುತ್ತಾರೆ, ಈ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಸಂಗಡಿಗರೊಂದಿಗೆ ಬೆಟ್ಟದ ತಪ್ಪಲಿನಲ್ಲಿ ಆಶ್ರಯ ಪಡೆದಿದ್ದರು. ಆಗ ಅಬೂ ಸುಫಿಯಾನ್ ಎತ್ತರದ ಸ್ಥಳವೇರಿ ಕೂಗಿದನು, ನಿಮ್ಮಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದ್ದಾರೆಯೇ? ಉತ್ತರ ನೀಡಬೇಡಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅನಂತರ ಅವನು, ನಿಮ್ಮಲ್ಲಿ ಇಬ್ನ್ ಅಬಿ ಕಹಾಫಾ ಅಂದರೆ ಅಬೂಬಕರ್ ಇದ್ದಾರೆಯೇ ಎಂದು ಕೇಳಿದನು. ಉತ್ತರ ನೀಡಬೇಡಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಅನಂತರ ಅವನು, ನಿಮ್ಮಲ್ಲಿ ಉಮರ್ ಬಿನ್ ಖತ್ತಾಬ್ ಇದ್ದಾರೆಯೇ ಎಂದು ಕೇಳಿದನು. ಯಾವುದೇ ಉತ್ತರ ಬರದಿದ್ದಾಗ ಅಬೂ ಸುಫಿಯಾನ್ ಇವರೆಲ್ಲರೂ ವಧಿಸಲ್ಪಟ್ಟಿದ್ದಾರೆ, ಬದುಕಿದ್ದರೆ ಖಂಡಿತ ಉತ್ತರಿಸುತ್ತಿದ್ದನು ಎಂದನು. ಇದನ್ನು ಕೇಳಿ ಹಜರತ್ ಉಮರ್ ರಜಿಯಲ್ಲಾಹುಗೆ ತಮ್ಮನ್ನು ತಡೆದುಕೊಳ್ಳಲಾಗಲಿಲ್ಲ. ಅವರು ಕೂಗಿ ಹೇಳಿದರು, ಎಲೈ ಅಲ್ಲಾಹನ ಶತ್ರು, ನೀನು ಹೇಳಿದ್ದು ಸುಳ್ಳು. ನಿನ್ನನ್ನು ಅವಮಾನಿಸಲು ಅಲ್ಲಾಹನು ಇವರೆಲ್ಲರನ್ನೂ ಜೀವಂತವಾಗಿರಿಸಿದ್ದಾನೆ. ಆಗ ಅಬೂ ಸುಫಿಯಾನ್ ಹುಬಲ್ ವಿಗ್ರಹಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿದನು. ಅವನಿದನ್ನು ಹೇಳಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಸಮಾಧಾನಗೊಂಡರು ಮತ್ತು ಹೀಗೆ ಹೇಳಿದರು, ನೀವು ಇದಕ್ಕೆ ಉತ್ತರ ನೀಡಿ. ನಾವು ಏನು ಉತ್ತರ ನೀಡಲಿ ಎಂದು ಸಹಾಬಿಯರು ಕೇಳಿದರು. ಅದಕ್ಕೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹು ಆಲಾ ವ ಅಜಲ್, ಅಲ್ಲಾಹನು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ದೊಡ್ಡವನು ಎಂದು ಹೇಳಿರಿ. ಅಬು ಸುಫಿಯಾನ್ ಹೇಳಿದನು, ನಮಗೆ ಉಜ್ಜಾ ವಿಗ್ರಹ ಇದೆ ಮತ್ತು ನಿಮಗೆ ಉಜ್ಜಾ ಇಲ್ಲ.
ಇದಕ್ಕೆ ಉತ್ತರ ನೀಡಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಏನು ಹೇಳಲಿ ಎಂದು ಸಹಾಬಿರು ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನು ನಮ್ಮ ಸಹಾಯಕ ಆಗಿದ್ದಾನೆ ಮತ್ತು ನಿಮಗೆ ಯಾವ ಸಹಾಯಕನೂ ಇಲ್ಲ ಎಂದು ಹೇಳಿರಿ. ಅಂದರೆ ಎಲ್ಲಿ ಅಲ್ಲಾಹನ ಗೌರವದ ಪ್ರಶ್ನೆ ಬಂದಿತ್ತೋ ಮತ್ತು ಅವನ ಪ್ರೀತಿಯ ಪ್ರಶ್ನೆ ಬಂದಿತ್ತೋ ಅಲ್ಲಿ ಅವರು ತಮ್ಮ ಪ್ರಾಣದ ಹಂಗನ್ನು ತೊರೆದರು. ತಕ್ಷಣ ಉತ್ತರ ನೀಡಲು ಆದೇಶಿಸಿದರು. ಮೊದಲು ಅವರು ಉತ್ತರ ನೀಡಲು ಬಯಸುತ್ತಿರಲಿಲ್ಲ. ಈ ಘಟನೆಯ ಬಗ್ಗೆ ಹಜರತ್ ಮುಸ್ಲಿಮ್ ಮೌದ್ ರಜಿಯಲ್ಲಾಹು ಇತಿಹಾಸದ ಆಧಾರದ ಮೇಲೆ ಹೀಗೆ ಬರೆದಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸುತ್ತಲಿದ್ದ ಸಹಾಬಿಯರು ಕಾಫಿರರ ದಾಳಿಯಿಂದಾಗಿ ಹಿಂದೆ ಸರಿದಿದ್ದರು. ಕಾಫಿರರು ಹಿಂದೆ ಸರಿದ ತಕ್ಷಣ ಅವರು ಮತ್ತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸುತ್ತಲೂ ಜಮಾಯಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೂರ್ಛೆ ಹೋಗಿ ಬಿದ್ದಿದ್ದರು. ಒಬ್ಬ ಸಹಾಬಿಯಾದ ಉಬೈದಾ ಬಿನ್ ಜರ್ರಾ ರಜಿಯಲ್ಲಾಹು ತಮ್ಮ ಹಲ್ಲುಗಳಿಂದ ಪ್ರವಾದಿಯವರ ತಲೆಯಲ್ಲಿ ಸಿಲುಕಿದ್ದ ತಲೆಕವಚದ ಕೊಂಡಿಯನ್ನು ಬಲವಾಗಿ ಎಳೆದರು. ಇದರಿಂದ ಅವರ 2 ಹಲ್ಲುಗಳು ಮುರಿದು ಹೋದವು. ಸ್ವಲ್ಪ ಸಮಯದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಪ್ರಜ್ಞೆ ಬಂತು. ಅವರು ಎಚ್ಚರಗೊಂಡ ನಂತರ ಸಹಾಬಿರು ರಣರಂಗದ ಎಲ್ಲ ಕಡೆಗೂ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವಂತವಾಗಿದ್ದಾರೆ, ಎಲ್ಲರೂ ಬನ್ನಿ ಎಂದು ಸುದ್ದಿ ಕಳುಹಿಸಿದರು. ಏಕೆಂದರೆ ಮೊದಲು ಶತ್ರುಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುತಾತ್ಮರಾಗಿದ್ದಾರೆ ನೌಜುಬಿಲ್ಲಾ ಎಂಬ ವದಂತಿಯನ್ನು ಹಬ್ಬಿಸಿದ್ದರು. ಈಗ ಓಡಿ ಹೋಗಿದ್ದ ಮುಸ್ಲಿಂ ಸೈನ್ಯ ಮತ್ತೆ ಒಗ್ಗೂಡಲು ಪ್ರಾರಂಭಿಸಿತ್ತು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದುಕೊಂಡು ಬೆಟ್ಟದ ತಪ್ಪಲಿಗೆ ಹೋದರು. ಉಳಿದ ಸೈನ್ಯವು ಬೆಟ್ಟದ ತಪ್ಪಲಿನಲ್ಲಿ ನಿಂತಿದ್ದಾಗ ಅಬೂ ಸುಫಿಯಾನ್ ಜೋರಾಗಿ ಕೂಗಿ, ನಾವು ಮುಹಮ್ಮದರನ್ನು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಧಿಸಿಬಿಟ್ಟವು ಎಂದನು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉತ್ತರ ನೀಡಲಿಲ್ಲ. ಏಕೆಂದರೆ ಶತ್ರುಗಳಿಗೆ ಸತ್ಯ ತಿಳಿದು ಮತ್ತೆ ದಾಳಿ ಮಾಡಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ಗಾಯಗೊಂಡಿರುವ ಸ್ಥಿತಿಯಲ್ಲಿ ಮತ್ತೊಂದು ದಾಳಿಯನ್ನು ಎದುರಿಸುವಂತಾಗದಿರಲಿ ಎಂಬುದಾಗಿತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಯೋಚನೆ. ಇಸ್ಲಾಮಿನ ಸೈನ್ಯದಿಂದ ಯಾವುದೇ ಉತ್ತರ ಬರದಿದ್ದಾಗ ಅಬೂ ಸುಫಿಯಾನ್ ತನ್ನ ಊಹೆ ಸರಿಯಾಗಿದೆ ಎಂದು ಭಾವಿಸಿದನು. ಅವನು ಜೋರಾಗಿ ಕೂಗಿ, ನಾವು ಮುಶ್ರಿಕರನ್ನು ವಧಿಸಿದ್ದೆವು ಎಂದು ಹೇಳಿದರು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂಬಕರರೊಡನೆ ಮೌನವಾಗಿರಲು ಆದೇಶಿಸಿದರು. ಅನಂತರ ಅಬೂ ಸುಫಿಯಾನ್, ನಾವು ಉಮರನ್ನು ವಧಿಸಿದ್ದೆವು ಎಂದು ಕೂಗಿದನು. ಆಗ ಹಜರತ್ ಉಮರ್ ರಜಿಯಲ್ಲಾಹು ಬಹಳ ಭಾವೋದ್ವೇಗದಿಂದ ಉತ್ತರ ನೀಡಲು ಬಯಸಿ, ನಾವು ಅಲ್ಲಾಹನ ಕೃಪೆಯಿಂದ ಜೀವಂತವಾಗಿದ್ದೇವೆ ಮತ್ತು ನಿನ್ನನ್ನು ಎದುರಿಸಲು ಸಿದ್ಧರಿದ್ದೇವೆ ಎಂದು ಹೇಳಲು ಸಿದ್ಧರಾದರು. ಆದರೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮುಸ್ಲಿಮರನ್ನು ಸಂಕಷ್ಟಕ್ಕೆ ಸಿಲುಕಿಸಬೇಡಿ, ಮೌನವಾಗಿರಿ. ಈಗ ದೌರ್ಬಲ್ಯದ ಸಮಯ, ಸುಮ್ಮನೆ ದಾಳಿ ಮಾಡಿದರೆ ಹೆಚ್ಚು ನಷ್ಟವಾಗಬಹುದು. ಹೀಗೆ ಹೇಳುತ್ತಾ ತಡೆದರು. ಈಗ ಕಾಫಿರರಿಗೆ ಇಸ್ಲಾಂ ಸ್ಥಾಪಕರು ಮತ್ತು ಅವರ ಬಲ ಮತ್ತು ಎಡಗೈಗಳಂತಿದ್ದವರು ಹತರಾಗಿದ್ದಾರೆ ಎಂದು ಖಚಿತವಾಯಿತು. ಇದರ ಮೇಲೆ ಅಬೂ ಸುಫಿಯಾನ್ ಮತ್ತು ಅವನ ಸಂಗಡಿಗರು ಸಂತೋಷದಿಂದ ಉಲುಲ್ ಹುಬಲ್ಗೆ ಜಯವಾಗಲಿ ಎಂದು ಘೋಷಣೆ ಕೂಗಿದರು. ನಮ್ಮ ಗೌರವಾನ್ವಿತ ವಿಗ್ರಹ ಹುಬಲ್ ಇಂದು ಇಸ್ಲಾಮನ್ನು ಕೊನೆಗೊಳಿಸಿದೆ ಎಂದು ಅವರು ಹೇಳಿದರು. ಗಾಯಗೊಂಡ ಮುಸ್ಲಿಮರ ಮೇಲೆ ಕಾಫಿರರ ಸೈನ್ಯ ಮತ್ತೆ ದಾಳಿ ಮಾಡಬಾರದು ಮತ್ತು ಬಾಕಿ ಉಳಿದ ಮುಸ್ಲಿಮರು ಹುತಾತ್ಮರಾಗದಿರಲಿ ಎಂಬ ಉದ್ದೇಶದಿಂದ ತಮ್ಮ ಮರಣದ ಬಗ್ಗೆ ಘೋಷಣೆಯಾದಾಗಲೂ, ಅಬೂಬಕರ್ ರಜಿಯಲ್ಲಾಹು ಮತ್ತು ಉಮರ್ ರಜಿಯಲ್ಲಾಹು ಮೃತಪಟ್ಟರೆಂಬ ಘೋಷಣೆಯಾದಾಗಲೂ ಮೌನವಾಗಿರಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದ್ದರು. ಆದರೆ ಏಕದೇವನಾದ ಅಲ್ಲಾಹನ ಗೌರವದ ಪ್ರಶ್ನೆ ಬಂದಾಗ ಮತ್ತು ಶಿರ್ಕಿನ ಘೋಷಣೆ ರಣರಂಗದಲ್ಲಿ ಮೊಳಗಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆತ್ಮವು ತಳಮಳಿಸಿತ್ತು. ಅವರು ಅತ್ಯಂತ ಆವೇಶದಿಂದ ಸಹಾಬಿರನ್ನು ನೋಡಿ, ನೀವು ಉತ್ತರ ಏಕೆ ನೀಡುತ್ತಿಲ್ಲ ಎಂದು ಕೇಳಿದರು. ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಾವು ಏನು ಹೇಳಲಿ ಎಂದು ಸಹಾಬಿರು ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹು ಆಲಾ ವಾಜಲ್, ಅಲ್ಲಾಹನೇ ಅತ್ಯುನ್ನತ ಮತ್ತು ಶ್ರೇಷ್ಠ ಎಂದು ಹೇಳಿರಿ. ಹುಬಲ್ ಶ್ರೇಷ್ಠನು ಎಂಬುದು ಸುಳ್ಳು. ಏಕನೂ ಸಹಭಾಗಿ ಇಲ್ಲದವನೂ ಆದ ಅಲ್ಲಾಹನೇ ಶ್ರೇಷ್ಠನು. ಹುಬಲ್ಗೆ ಯಾವುದೇ ಶ್ರೇಷ್ಠತೆ ಇಲ್ಲ. ಈ ರೀತಿಯಾಗಿ ಅವರು ತಾವು ಜೀವಂತವಾಗಿರುವ ಸುದ್ದಿಯನ್ನು ಶತ್ರುಗಳಿಗೆ ತಲುಪಿಸಿದರು. ಈ ಧೈರ್ಯಶಾಲಿ ಮತ್ತು ಸಾಹಸಮಯ ಉತ್ತರದ ಪರಿಣಾಮವು ಕಾಫಿರರ ಸೈನ್ಯದ ಮೇಲೆ ಎಷ್ಟು ಆಳವಾಗಿತ್ತೆಂದರೆ ಅವರ ಆಸೆಗಳೆಲ್ಲವೂ ಮಣ್ಣುಪಾಲಾಯಿತು. ಅವರ ಮುಂದೆ ಕೇವಲ ಒಂದು ಹಿಡಿ ಗಾಯಗೊಂಡ ಮುಸ್ಲಿಮರಿದ್ದರೂ ಅವರನ್ನು ದಾಳಿ ಮಾಡಿ ವಧಿಸುವುದು ಭೌತಿಕ ನಿಯಮಗಳ ಪ್ರಕಾರ ಸಂಪೂರ್ಣವಾಗಿ ಸಾಧ್ಯವಿದ್ದರೂ ಅವರು ಮತ್ತೆ ದಾಳಿ ಮಾಡಲು ಧೈರ್ಯ ಮಾಡಲಿಲ್ಲ. ತಮಗೆ ಸಿಕ್ಕಿದ್ದ ಅಲ್ಪ ವಿಜಯದ ಸಂತೋಷವನ್ನು ಆಚರಿಸುತ್ತಾ ಅವರು ಮಕ್ಕಾಗೆ ಮರಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಪ್ರೀತಿಯಲ್ಲಿ ಶಿರ್ಕಿನ ಸಣ್ಣ ಅಂಶವನ್ನು ಕೂಡ ಬರಲು ಬಿಡುತ್ತಿರಲಿಲ್ಲ. ಒಂದು ವರದಿಯಲ್ಲಿ ಹಜರತ್ ಇಬ್ನ್ ಅಬ್ಬಾಸ್ ರಜಿಯಲ್ಲಾಹುರಿಂದ ಹೀಗೆ ವರದಿಯಾಗಿದೆ. ಒಬ್ಬ ವ್ಯಕ್ತಿಯು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ
ಅಲ್ಲಾಹನು ಇಚ್ಛಿಸಿದರೆ ಮತ್ತು ನೀವು ಇಚ್ಛಿಸಿದರೆ ಎಂದು ಹೇಳಿದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ನನ್ನನ್ನು ಅಲ್ಲಾಹನಿಗೆ ಸಮಾನವಾಗಿಸುತ್ತೀಯಾ? ಅಲ್ಲಾಹನು ಇಚ್ಛಿಸಿದರೆ ಎಂದು ಮಾತ್ರ ಹೇಳು. ಶಿರ್ಕಿನ ಸಣ್ಣದೊಂದು ಅಂಶ ಕೂಡ ಬರಬಾರದು. ಕೆಲವರು ಅಲ್ಲಾಹನು ಇಚ್ಛಿಸಿದರೆ ಮತ್ತು ನೀವು ಇಚ್ಛಿಸಿದರೆ ಎಂದು ಹೇಳಿಬಿಡುತ್ತಾರೆ. ಹೌದು, ಅಲ್ಲಾಹನು ಇಚ್ಛಿಸಿದರೆ ಮತ್ತು ಅಲ್ಲಾಹನ ಕೃಪೆ ಇದ್ದರೆ ಹಾಗೂ ಅವರ ಪ್ರಾರ್ಥನೆಯೂ ಸೇರಿದ್ದರೆ ಬರ್ಕತ್ ಉಂಟಾಗುತ್ತದೆ ಎಂದು ಹೇಳಬಹುದು. ಪ್ರಾರ್ಥನೆಯ ಹಂತದವರೆಗೆ ಸರಿ, ಆದರೆ ನೀವು ಇಚ್ಛಿಸಿದರೆ ಎಂಬ ಮಾತು ತಪ್ಪು. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ಅಲ್ಲಾಹನ ಪ್ರೀತಿಯಲ್ಲಿ ಶಿರ್ಕಿನ ಯಾವುದೇ ಅಂಶ ಕೂಡ ಬರದಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಮನ ವಹಿಸುತ್ತಿದ್ದರು. ಜನರು ಸಮಾಧಿಗಳನ್ನು ಪೂಜಿಸುವ ಸ್ಥಳವನ್ನಾಗಿ ಮಾಡಿಕೊಳ್ಳಬಹುದು ಎಂಬ ಚಿಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಇರುತ್ತಿತ್ತು. ಆದರೆ ದೌರ್ಭಾಗ್ಯದಿಂದ ಇಂದು ಇದೇ ನಡೆಯುತ್ತಿದೆ. ಮುಸ್ಲಿಮರು ಪೀರರು ಮತ್ತು ಫಕೀರರ ಸಮಾಧಿಗಳಿಗೆ ಹೋಗಿ ಪೂಜಿಸುತ್ತಾರೆ, ಸಜ್ದಾ ಮಾಡುತ್ತಾರೆ. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಧಿಗಳನ್ನು ಪೂಜಾ ಸ್ಥಳವನ್ನಾಗಿ ಮಾಡುವುದನ್ನು ನಿಷೇಧಿಸಿದ್ದಾರೆ. ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ವಿವರಿಸುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಮರಣಶಯ್ಯೆಯಲ್ಲಿರುವಾಗ, ಅಂದರೆ ಜೀವಿತದ ಕೊನೆಯ ಗಳಿಗೆಯಲ್ಲಿ ಹೀಗೆ ಹೇಳಿದರು: ಯಹೂದ್ಯರು ಮತ್ತು ಕ್ರೈಸ್ತರ ಮೇಲೆ ಅಲ್ಲಾಹನ ಶಾಪವಿರಲಿ. ಅವರು ತಮ್ಮ ಪ್ರವಾದಿಗಳ ಸಮಾಧಿಗಳನ್ನು ಮಸೀದಿಗಳನ್ನಾಗಿ ಪೂಜಾ ಸ್ಥಳವನ್ನಾಗಿ ಮಾಡಿಕೊಂಡರು. ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ಒಂದು ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿರದಿದ್ದರೆ ಅವರ ಸಮಾಧಿಯನ್ನು ತೆರೆದ ಸ್ಥಳದಲ್ಲಿ ಇಡಲಾಗುತ್ತಿತ್ತು. ಆದರೆ ಅದು ಪೂಜಾ ಸ್ಥಳವಾಗಬಹುದು ಎಂಬ ಭಯ ನನಗಿತ್ತು. ಅದಕ್ಕಾಗಿಯೇ ಅದನ್ನು ತೆರೆದ ಸ್ಥಳದಲ್ಲಿ ಇಡಲಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿನ ಸರ್ಕಾರವು ಅದರ ಸುತ್ತಲೂ ವ್ಯವಸ್ಥಿತ ಏರ್ಪಾಡು ಮಾಡಿದೆ. ಯಾವುದೇ ರೀತಿಯ ಶಿರ್ಕ್ ಉಂಟಾಗದಿರಲಿಕ್ಕಾಗಿ ಕಟ್ಟಕಟ್ಟೆಗಳು ಮತ್ತು ಗೋಡೆಗಳನ್ನು ನಿರ್ಮಿಸಿದೆ. ಕನಿಷ್ಠ ಈ ಒಳ್ಳೆಯ ಕೆಲಸವನ್ನಾದರೂ ಅವರು ಮಾಡಿದ್ದಾರೆ. ಅಲ್ಲಾಹನ ಏಕತ್ವದ ಬಗ್ಗೆ ಒಂದು ವರದಿ ಇದೆ. ಹಜರತ್ ಉಬೈ ಬಿನ್ ಕಾಬ್ ರಜಿಯಲ್ಲಾಹು ಅನ್ಹುರಿಂದ ಹೀಗೆ ವರದಿಯಾಗಿದೆ: ನೀವು ನಿಮ್ಮ ದೇವನ ವಂಶಾವಳಿಯನ್ನು ನಮಗೆ ತಿಳಿಸಿ ಎಂದು ಮುಶ್ರಿಕರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಹೇಳಿದರು. ಆಗ ಅಲ್ಲಾಹನು ಈ ವಚನವನ್ನು ಅವತೀರ್ಣಗೊಳಿಸಿದನು: ಕುಲ್ ಹು ಅಲ್ಲಾಹು ಅಹದ್ ಅಲ್ಲಾಹು ಸಮದ್. ಎಂದರೆ ಹೇಳು, ಅವನು ಅಲ್ಲಾಹನು ಏಕನು, ಅಲ್ಲಾಹನು ನಿರಪೇಕ್ಷನು, ಅವನು ಜನಕನಲ್ಲ, ಯಾರಿಂದಲೂ ಹುಟ್ಟಲಿಲ್ಲ, ಸೃಷ್ಟಿಯಾಗಿರುವುದೆಲ್ಲ ಸಾಯಲೇಬೇಕು ಮತ್ತು ಸಾಯುವವನಿಗೆ ವಾರಸುದಾರನಿರುತ್ತಾನೆ. ಆದರೆ ಅಲ್ಲಾಹನಿಗೆ ಮರಣವಿಲ್ಲ ಮತ್ತು ಅವನಿಗೆ ಯಾರೂ ವಾರಸುದಾರರಿಲ್ಲ, ಅವನಿಗೆ ಸಮಾನರಾಗಿ ಯಾರೂ ಇಲ್ಲ. ತೌಹೀದ್, ಅಲ್ಲಾಹನ ಏಕತ್ವದ ಕುರಿತು ಪ್ರಸ್ತಾಪಿಸಲು ಸಿಗುವ ಯಾವುದೇ ಅವಕಾಶವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈ ಬಿಡುತ್ತಿರಲಿಲ್ಲ. ಅವರ ಪ್ರತಿಯೊಂದು ಶಬ್ದದಿಂದ ಅಲ್ಲಾಹನ ಪ್ರೇಮವು ಉಕ್ಕಿ ಹರಿಯುತ್ತಿತ್ತು. ಅವರು ಮಾತನಾಡುವಾಗಲೆಲ್ಲ ಅವರ ಪ್ರತಿಯೊಂದು ಶಬ್ದದಿಂದಲೂ ಅವರ ಹೃದಯದಲ್ಲಿ ಅಲ್ಲಾಹನ ಪ್ರೇಮವು ತುಂಬಿ ತುಳುಕುತ್ತಿದೆ ಎಂಬುದು ವ್ಯಕ್ತವಾಗುತ್ತಿತ್ತು. ಅವರ ಹೃದಯವು ಪ್ರೇಮದಿಂದ ತುಂಬಿತ್ತು ಮತ್ತು ಅಲ್ಲಿ ಇದಲ್ಲದೆ ಬೇರೇನೂ ಇರಲಿಲ್ಲ. ಹಜರತ್ ಝೈದ್ ಬಿನ್ ಖಾಲಿದ್ ಜುಹಾನಿ ರಜಿಯಲ್ಲಾಹು ಅನ್ಹು ವಿವರಿಸುತ್ತಾರೆ, ಹುದೈಬಿಯಾದಲ್ಲಿ ರಾತ್ರಿ ಮಳೆ ಬಂದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗಾಗಿ ಬೆಳಗಿನ ನಮಾಜಿನ ಇಮಾಮತ್ ವಹಿಸಿದರು. ನಮಾಜ್ ಮುಗಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನರ ಕಡೆಗೆ ತಿರುಗಿ ಹೀಗೆ ಕೇಳಿದರು: ನಿಮ್ಮ ಪ್ರಭು ಏನು ಹೇಳಿದನು ಎಂದು ನಿಮಗೆ ಗೊತ್ತೇ? ಜನರು ಹೇಳಿದರು, ಅಲ್ಲಾಹನು ಮತ್ತು ಅವನ ಪ್ರವಾದಿ ಹೆಚ್ಚು ಬಲ್ಲರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನು ಹೇಳುತ್ತಾನೆ, ನನ್ನ ದಾಸರಲ್ಲಿ ಕೆಲವರು ನನ್ನ ಮೇಲೆ ನಂಬಿಕೆ ಇಡುವವರಾಗಿ ಬೆಳಗ್ಗೆ ಎದ್ದರು, ಇನ್ನು ಕೆಲವರು ನಿರಾಕರಿಸುವವರಾಗಿ ಬೆಳಗ್ಗೆ ಎಚ್ಚರಗೊಂಡರು. ಅಂದರೆ ರಾತ್ರಿ ಮಳೆ ಬಂದದ್ದನ್ನು ನೋಡಿ ಕೆಲವರು ಅಲ್ಲಾಹನ ಅನುಗ್ರಹ ಮತ್ತು ಕರುಣೆಯಿಂದ ಮಳೆ ಸುರಿಯಿತು ಎಂದು ಹೇಳಿದರು, ಅವರು ನನ್ನ ಮೇಲೆ ವಿಶ್ವಾಸವಿಡುವವರಾಗಿದ್ದಾರೆ. ಇನ್ನು ಕೆಲವರು ನಕ್ಷತ್ರದ ಕಾರಣದಿಂದ ಮಳೆ ಬಂತು ಎಂದು ಹೇಳಿದರು, ಅವರು ನನ್ನನ್ನು ನಿರಾಕರಿಸುವವರಾಗಿದ್ದಾರೆ. ಆ ಕಾಲದಲ್ಲಿ ನಕ್ಷತ್ರಗಳ ಪೂಜೆಯು ನಡೆಯುತ್ತಿತ್ತು ಮತ್ತು ತರಬೇತಿಯ ಕೊರತೆಯಿತ್ತು. ಅನೇಕ ಮುಶ್ರಿಕರು ಇಸ್ಲಾಮಿಗೆ ಸೇರ್ಪಡೆಗೊಂಡಿದ್ದರು, ಅವರು ಪೂಜೆ ಮಾಡುವವರಾಗಿದ್ದರು. ಆದ್ದರಿಂದ ಕೆಲವರು ಇಂತಿಂತಹ ನಕ್ಷತ್ರದ ಕಾರಣದಿಂದ ಇಂದು ಮಳೆ ಬಂತು ಎಂದು ಹೇಳಿಬಿಡುತ್ತಿದ್ದರು. ಆದ್ದರಿಂದ ಯಾರು ಇಂದು ನಕ್ಷತ್ರಗಳ ಕಾರಣದಿಂದ ಮಳೆ ಬಂತು ಎಂದು ಹೇಳಿದರೋ ಅವರು ನನ್ನನ್ನು ನಿರಾಕರಿಸುವವರು ಮತ್ತು ನಕ್ಷತ್ರದ ಮೇಲೆ ನಂಬಿಕೆ ಇಡುವವರು. ಆದ್ದರಿಂದ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಹೀಗೆ ತಿಳಿಸಿದನು: ನೀವು ಅಲ್ಲಾಹನ ಏಕತ್ವದ ಸಂಪೂರ್ಣ ಅರಿವನ್ನು ಹೊಂದಿರುವಂತೆ ನಿಮ್ಮ ಮೇಲೆ ನಂಬಿಕೆಯಿಟ್ಟವರಿಗೂ ತಿಳಿಸಿಕೊಡು. ಅವರು ಎಷ್ಟು ಸೂಕ್ಷ್ಮವಾಗಿ ಅಲ್ಲಾಹನ ಏಕತ್ವವನ್ನು ಮತ್ತು ಅವನ ಪ್ರೇಮವನ್ನು ಪ್ರತಿಯೊಂದು ವಿಷಯದಲ್ಲೂ ಒಪ್ಪಿಕೊಳ್ಳಬೇಕು ಮತ್ತು ಹೃದಯದ ಆಳದಿಂದ ಅದನ್ನು ನಂಬಬೇಕು ಎಂಬುದನ್ನು ತಿಳಿಸಿಕೊಡು. ಹಜರತ್ ಜಾಬೀರ್ ರಜಿಯಲ್ಲಾಹು ಅನ್ಹುರಿಂದ ವರದಿಯಾಗಿದೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಒಬ್ಬ ವ್ಯಕ್ತಿ ಬಂದು, ಯಾ ರಸೂಲಲ್ಲಾಹ್, ಸ್ವರ್ಗ ಮತ್ತು ನರಕವನ್ನು ಕಡ್ಡಾಯಗೊಳಿಸುವ 2 ವಿಷಯಗಳು ಯಾವುವು ಎಂದು ಕೇಳಿದನು. ಅವರು ಹೇಳಿದರು,
ಯಾರು ಅಲ್ಲಾಹನೊಂದಿಗೆ ಯಾರನ್ನೂ ಪಾಲುದಾರನ್ನಾಗಿ ಮಾಡದೆ ಶಿರ್ಕ್ ಮಾಡದೆ ಮರಣ ಹೊಂದುತ್ತಾನೋ ಅವನು ಸ್ವರ್ಗವನ್ನು ಪ್ರವೇಶಿಸುತ್ತಾನೆ. ಮತ್ತು ಯಾರು ಅಲ್ಲಾಹನಿಗೆ ಪಾಲುದಾರರನ್ನು ಮಾಡುತ್ತಾ ಮರಣ ಹೊಂದುತ್ತಾನೋ ಅವನು ನರಕವನ್ನು ಪ್ರವೇಶಿಸುತ್ತಾನೆ. ಆದ್ದರಿಂದ ಇಂದಿಗೂ ಶಿರ್ಕ್ ಎಂದರೇನು ಎಂದು ಕೇಳುವವರಿಗೆ ಇದೇ ಉತ್ತರ ಸಾಕು. ಹಜರತ್ ಮಸೀಮದ್ ಇಸ್ಲಾಂ ಹೇಳುತ್ತಾರೆ, ಸಾಧನಗಳ ಮೇಲೆ ಭರವಸೆ, ಸ್ವಂತ ಆತ್ಮದ ಮೇಲೆ ಭರವಸೆ, ತನ್ನ ಸಾಮರ್ಥ್ಯದ ಮೇಲೆ ಭರವಸೆ, ತನ್ನ ಸಂಪತ್ತಿನ ಮೇಲೆ ಭರವಸೆ, ತನ್ನ ಕುಟುಂಬ ಮತ್ತು ಕುಲದ ಮೇಲೆ ಭರವಸೆ, ತನ್ನ ಮಕ್ಕಳ ಮೇಲೆ ಭರವಸೆ, ಒಟ್ಟಿನಲ್ಲಿ ಮನುಷ್ಯನು ದೇವನಿಗೆ ಪ್ರಾಮುಖ್ಯ ನೀಡದೆ ಮತ್ತು ದೇವನ ಹೆಸರನ್ನು ತೆಗೆದುಕೊಳ್ಳದೆ ಯಾವುದೇ ವಸ್ತುವಿನ ಮೇಲೆ ಭರವಸೆ ಇಟ್ಟರೆ ಅವನು ಶಿರ್ಕ್ ಮಾಡಿದಂತಾಗುತ್ತದೆ. ಆದ್ದರಿಂದ ನಾವು ಈ ಸೂಕ್ಷ್ಮತೆಯಿಂದ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಶಿರ್ಕಿನಿಂದ ದೂರವಿರಬೇಕು ಮತ್ತು ಹೃದಯದಲ್ಲಿ ಅಲ್ಲಾಹನ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು. ಇನ್ನೂ ಸೂಕ್ಷ್ಮವಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಡೆ ಹೀಗೆ ವಿವರಿಸಿದ್ದಾರೆ. ಹಜರತ್ ಮಹಮೂದ್ ಬಿನ್ ಲಬೀದ್ ರಜಿಲಾನ್ಹು ವರದಿ ಮಾಡುತ್ತಾರೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನಗೆ ನಿಮ್ಮ ವಿಷಯದಲ್ಲಿ ಅತಿ ಹೆಚ್ಚು ಭಯವಿರುವುದು ಶಿರ್ಕೆ ಅಸ್ಗರ್, ಚಿಕ್ಕ ಶಿರ್ಕ್ ಬಗ್ಗೆಯಾಗಿದೆ. ಶಿರ್ಕೆ ಅಸ್ಗರ್ ಎಂದರೇನು ಎಂದು ಸಹಾಬಿಯರು ಕೇಳಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದು ರಿಯಾ, ತೋರಿಕೆಯಾಗಿದೆ. ತೀರ್ಪಿನ ದಿನದಂದು ಅಲ್ಲಾಹನು ಹೇಳುವನು, ನೀವು ಲೋಕದಲ್ಲಿ ಯಾರಿಗಾಗಿ ತೋರಿಕೆ ಮಾಡುತ್ತಿದ್ದೀರೋ ಅವರ ಬಳಿಗೆ ಹೋಗಿ ಮತ್ತು ನೋಡಿ, ಅವರ ಬಳಿ ನಿಮಗೆ ಏನಾದರೂ ಪ್ರತಿಫಲ ಸಿಗುತ್ತದೆಯೇ? ನೀವು ಅವರಿಗೆ ತೋರಿಸಲೆಂದೇ ಕೆಲವು ಕೆಲಸಗಳನ್ನು ಮಾಡುತ್ತಿದ್ದಿರಲ್ಲವೇ? ಹಾಗಾದರೆ ಅವರಿಂದಲೇ ಪ್ರತಿಫಲವನ್ನು ಪಡೆದುಕೊಳ್ಳಿ. ಆದ್ದರಿಂದ ತೋರಿಕೆ ಮತ್ತು ರಿಯಾ ಅಂದರೆ ಜನರಿಗೆ ತೋರಿಸಲು ಮಾಡುವ ಕೃತಕ ತತ್ವಗಳು ಮತ್ತು ಔಪಚಾರಿಕತೆಗಳು ಅಲ್ಲಾಹನಿಗೆ ಖಂಡಿತವಾಗಿಯೂ ಇಷ್ಟವಿಲ್ಲ. ಏಕೆಂದರೆ ಆ ಕಾರ್ಯಗಳನ್ನು ನೀವು ಅಲ್ಲಾಹನನ್ನು ಮೆಚ್ಚಿಸಲು ಮಾಡುತ್ತಿಲ್ಲ, ಬದಲಾಗಿ ಆ ಜನರನ್ನು ಮೆಚ್ಚಿಸಲು ಮತ್ತು ತೋರಿಸಲು ಮಾಡುತ್ತಿದ್ದೀರಿ. ಆದ್ದರಿಂದ ನಾವು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಪರಲೋಕದಲ್ಲಿ ಅನ್ಯ ಮಾರ್ಗಗಳು ಕೆಲಸಕ್ಕೆ ಬರುವುದಿಲ್ಲ, ಅಲ್ಲಾಹನ ಕೃಪೆಯೇ ಕೆಲಸಕ್ಕೆ ಬರುವುದು. ಅಲ್ಲಾಹನು ಇಷ್ಟಪಡುವುದು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಸರಣೆಯನ್ನು ಮಾತ್ರವಾಗಿದೆ. ಅವರ ವಿಧೇಯತೆ ಹಾಗೂ ಅನುಸರಣೆಯೇ ನಿಜವಾಗಿ ಕೆಲಸಕ್ಕೆ ಬರುವ ವಿಷಯವಾಗಿದೆ. ಏಕೆಂದರೆ ಅಲ್ಲಾಹನು ಹೇಳಿದ್ದಾನೆ, ಫತ್ತಬಿಯೂನಿ ಯುಹ್ಬಿಬ್ಕುಮುಲ್ಲಾ, ಅಂದರೆ ನನ್ನನ್ನು ಅನುಸರಿಸಿರಿ, ಅಲ್ಲಾಹನು ನಿಮ್ಮನ್ನು ಪ್ರೀತಿಸುತ್ತಾನೆ ಎಂದು ಜನರಿಗೆ ಹೇಳಲು ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಆಜ್ಞಾಪಿಸಿದನು. ಹಜರತ್ ಅಬೂ ಹುರೈರಾ ರಜಿಯಲ್ಲಾಹು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ವರದಿ ಮಾಡುತ್ತಾರೆ, ಅಲ್ಲಾಹನು ತನ್ನ ಮಾರ್ಗದಲ್ಲಿ ಹೊರಡುವವನ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ. ನಾನು ಅವನಿಗೆ ಪ್ರತಿಫಲ ಮತ್ತು ಯುದ್ಧ ಸಂಪತ್ತನ್ನು ನೀಡುತ್ತೇನೆ ಅಥವಾ ಅವನನ್ನು ಸ್ವರ್ಗಕ್ಕೆ ಹಾಕುತ್ತೇನೆ. ಅಂದರೆ ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಿದರೆ ವಿಜಯ ಲಭಿಸುವುದು ಅಥವಾ ಹುತಾತ್ಮನಾದರೆ ಸ್ವರ್ಗಕ್ಕೆ ಹಾಕಲ್ಪಡುವನು. ಷರತ್ತೇನೆಂದರೆ ಅವನು ಜಿಹಾದ್ಗೆ ಹೊರಡಲು ಕಾರಣ ಅಲ್ಲಾಹನ ಮತ್ತು ಅವನ ಪ್ರವಾದಿಯ ಮೇಲಿನ ನಂಬಿಕೆ ಮತ್ತು ದೃಢ ವಿಶ್ವಾಸವಾಗಿರಬೇಕು. ಅಲ್ಲಾಹನ ರಸೂಲರ ಅನುಸರಣೆ ಮತ್ತು ಬಯ್ಯತ್ತಿನ ಹಕ್ಕನ್ನು ಪೂರೈಸುತ್ತಾ ಜಿಹಾದ್ ಮಾಡಲು ಹೊರಟಿರಬೇಕು. ಒಂದು ವೇಳೆ ನನ್ನ ಸಮುದಾಯ ಕಷ್ಟಕ್ಕೆ ಸಿಲುಕುವ ಚಿಂತೆ ನನಗಿಲ್ಲದಿದ್ದರೆ ನಾನು ಸೈನ್ಯದ ಪ್ರತಿಯೊಂದು ತಂಡದೊಂದಿಗೂ ಹೋಗುತ್ತಿದ್ದೆ. ಅಲ್ಲಾಹನ ಮಾರ್ಗದಲ್ಲಿ ನಾನು ಕೊಲ್ಲಲ್ಪಡಬೇಕು, ನಂತರ ಜೀವಂತನಾಗಬೇಕು, ನಂತರ ಕೊಲ್ಲಲ್ಪಡಬೇಕು, ನಂತರ ಜೀವಂತನಾಗಬೇಕು ಮತ್ತು ಅನಂತರ ಕೊಲ್ಲಲ್ಪಡಬೇಕು ಎಂಬುದು ನನ್ನ ಆಸೆಯಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಆಸೆಯನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ. ಈ ಹದೀಸಿನ ವಿವರಣೆಯಲ್ಲಿ ಹಜರತ್ ಸಯ್ಯದ್ ವಲಿಯುಲ್ಲಾ ಶಾಹ್ ಸಾಹೇಬ್ ಬರೆಯುತ್ತಾರೆ, ಬುಖಾರಿಯ ವರದಿಯಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೌಲಾ ಅಶುಕ್ಕ ಅಲ ಉಮ್ಮತಿ, ನನ್ನ ಉಮ್ಮತ್ ಕಷ್ಟಕ್ಕೆ ಸಿಲುಕುವುದು ಎಂಬ ಚಿಂತೆ ಇಲ್ಲದಿದ್ದರೆ ನಾನು ಹೀಗೆ ಮಾಡುತ್ತಿದ್ದೆ ಎಂದು ಹೇಳಿದ್ದಾರೆ. ಇದರ ಅರ್ಥವೇನೆಂದರೆ ಸಹಾಬಿಯರಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅನುಸರಿಸುವ ತೀವ್ರ ಹಂಬಲವಿತ್ತು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಬಹುಪಾಲು ಸಹಾಬಿಯರಿಗೆ ಈ ಹಂಬಲವಿತ್ತು ಮತ್ತು ಅವರು ಅನುಸರಿಸುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉತ್ತಮ ಮಾದರಿಯಲ್ಲಿ ಎಷ್ಟೊಂದು ಆಕರ್ಷಣೆ ಮತ್ತು ಪ್ರಭಾವಿತ್ತಂದರೆ ಸ್ವತಃ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾರ್ಯಗಳನ್ನು ಮಾಡುವಾಗ ತಮ್ಮ ಉಮ್ಮತ್ತಿನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ತಮ್ಮ ಸುನ್ನತ್ ಅವರಿಗೆ ಹೆಚ್ಚು ಕಷ್ಟವನ್ನುಂಟು ಮಾಡುವ ರೂಪವನ್ನು ಪಡೆಯಬಾರದು ಎಂದು ಯೋಚಿಸುತ್ತಿದ್ದರು. ಸೈಯದ್ ವಲಿಯುಲ್ಲಾ ಶಾಹ್ ಸಾಹೇಬ್ ಬರೆಯುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನ ಮೇಲೆ ಅಪಾರ ಪ್ರೇಮವಿತ್ತು. ವಿರೋಧಿಗಳು ಕೂಡ ಅಶಿಕ ಮೊಹಮ್ಮದ್ ರಬ್ಬಹು, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಪ್ರಭುವಿನ ಪ್ರೇಮದಲ್ಲಿ ಲೀನರಾದರು ಎಂಬುದಾಗಿ ಈ ಪ್ರೇಮದ ಬಗ್ಗೆ ಪ್ರಸ್ತಾಪಿಸುತ್ತಿದ್ದರು. ಆದರೆ ಈ ಪ್ರೇಮದೊಂದಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಮ್ಮ ಆತ್ಮದ ಮೇಲೆ ನಿಯಂತ್ರಣವೂ ಇತ್ತು. ಅವರ ವಿವೇಕ ಒಂದು ಕ್ಷಣಕ್ಕೂ ಅವರ ಜೊತೆ ಬಿಟ್ಟಿರಲಿಲ್ಲ. ತಮ್ಮ ಕಾರ್ಯಗಳಲ್ಲಿ ಅತಿರೇಕ ತೋರುವವರಿಗೆ ಇದರಲ್ಲಿ ಒಂದು ಪಾಠವಿದೆ. ಕಣ್ಣು ಮುಚ್ಚಿ ಭಾವನೆಗಳ ಹಿಂದೆ ಹೋಗುವುದು ಪರಿಪೂರ್ಣ ಈಮಾನಿನ ಲಕ್ಷಣವೂ ಅಲ್ಲ ಮತ್ತು ಉನ್ನತ ಮಟ್ಟದ ಒಳಿತೂ ಅಲ್ಲ. ನಮಗೆ ಧಾರ್ಮಿಕ ಅಭಿಮಾನವಿದೆ, ನಾವು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಎಂದು ಕೆಲವರು ಹೇಳುತ್ತಾರೆ. ಅಲ್ಲಾಹನು ಮಧ್ಯಮ ಮಾರ್ಗವನ್ನು ಇಷ್ಟಪಡುತ್ತಾನೆ.
ಸರಾಸರಿ ಮಿತಿಯಲ್ಲಿ ಇರುವುದೇ ಪುಣ್ಯದ ಪರಾಕಾಷ್ಠೆ. ಏಕೆಂದರೆ ಇದರಲ್ಲಿ ನಫ್ಸಿನೊಂದಿಗೆ ಹೋರಾಟ ಮಾಡಬೇಕಾಗುತ್ತದೆ. ಆದ್ದರಿಂದ ಇಲ್ಲಿ ನಫ್ಸಿನೊಂದಿಗೆ ಹೋರಾಟವೂ ಇದೆ ಮತ್ತು ಅಲ್ಲಾಹನ ಪ್ರೇಮವೂ ಇದೆ. ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕು. ಕಣ್ಣು ಮುಚ್ಚಿ ನಡೆಯಬಾರದು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಉದಾಹರಣೆಗಳನ್ನು ಸ್ಥಾಪಿಸುವ ಮೂಲಕ ನಮಗೆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಅವರು ದೈವಿಕ ಪ್ರೇಮದ ಮತ್ತು ತ್ಯಾಗದ ಉನ್ನತ ಮಟ್ಟವನ್ನು ತಲುಪಿದ್ದರು. ಆದರೆ ಅದರೊಂದಿಗೆ ಬುದ್ಧಿವಂತಿಕೆ ಮತ್ತು ಮಧ್ಯಮ ಮಾರ್ಗವೂ ಇದೆ. ಮಧ್ಯಮ ಮಾರ್ಗವನ್ನು ಕೈಗೊಳ್ಳಬೇಕು ಎಂಬುದು ಅಲ್ಲಾಹನ ಆದೇಶವಾಗಿದೆ. ಮುಶ್ರಿಕರಿಂದ ಸಹಾಯ ಪಡೆಯುವುದನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೀವ್ರವಾಗಿ ವಿರೋಧಿಸಿದ್ದರು ಎಂದು ವರದಿಯಿದೆ. ಅವರ ಪತ್ನಿ ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ವರದಿ ಮಾಡುತ್ತಾರೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ ಕಡೆಗೆ ಹೊರಟರು. ಅವರು ಮದೀನದ ಪಶ್ಚಿಮದಲ್ಲಿ 3 ಮೈಲಿ ದೂರದಲ್ಲಿರುವ ಹರ್ರತುಲ್ ವಬ್ರಾ ತಲುಪಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದನು. ಅವನ ಧೈರ್ಯ ಮತ್ತು ಸಾಹಸದ ಬಗ್ಗೆ ಚರ್ಚೆಯಾಗುತ್ತಿತ್ತು. ಅವನು ಬಹಳ ಧೈರ್ಯಶಾಲಿಯಾಗಿದ್ದನು. ಸಹಾಬಿಯರು ಅವನನ್ನು ನೋಡಿದಾಗ ಅವನು ಬಂದಿದ್ದಾನೆ ಮತ್ತು ನಮ್ಮೊಂದಿಗೆ ಯುದ್ಧದಲ್ಲಿ ಸೇರುತ್ತಾನೆ ಎಂದು ಗೊತ್ತಾದಾಗ ತುಂಬ ಸಂತೋಷಪಟ್ಟರು. ಅವನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಭೇಟಿಯಾಗಿ, ನಾನು ನಿಮ್ಮೊಂದಿಗೆ ಬರಲು, ನಿಮ್ಮೊಂದಿಗೆ ಪಾಲು ಪಡೆಯಲು ಮತ್ತು ನಿಮಗೆ ಸಹಾಯ ಮಾಡಲು ಬಂದಿದ್ದೇನೆ ಎಂದು ಹೇಳಿದನು. ನೀನು ಅಲ್ಲಾಹನ ಮತ್ತು ಅವನ ರಸೂಲರ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವನೊಡನೆ ಕೇಳಿದರು. ಅವನು ಇಲ್ಲ ಅಂದನು. ಹಾಗಾದರೆ ಹಿಂತಿರುಗಿ ಹೋಗು, ಏಕೆಂದರೆ ನಾನು ಯಾವುದೇ ಮುಶ್ರಿಕನಿಂದ ಸಹಾಯ ಪಡೆಯುವುದಿಲ್ಲ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹಜರತ್ ಆಯಿಷಾ ರಜಿಯಲ್ಲಾಹು ಅನ್ಹಾ ಹೇಳುತ್ತಾರೆ, ಅವನು ಹೊರಟು ಹೋದನು. ನಾವು ಶಜರಾ ತಲುಪಿದಾಗ, ಇದು ಮದೀನದಿಂದ 7 ಮೈಲಿ ದೂರದಲ್ಲಿರುವ ಝಲ್ ಹುಲೈಫದಲ್ಲಿರುವ ಒಂದು ಮರ. ಅಲ್ಲಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಹ್ರಾಮ್ ಕಟ್ಟುತ್ತಿದ್ದರು. ಆ ವ್ಯಕ್ತಿ ಮತ್ತೆ ಬಂದನು. ಅವನು ಮೊದಲಿನಂತೆಯೇ ಹೇಳಿದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲಿನಂತೆಯೇ ಹೀಗೆ ಹೇಳಿದರು, ಹಿಂತಿರುಗಿ ಹೋಗು, ನಾನು ಯಾವುದೇ ಮುಶ್ರಿಕನಿಂದ ಸಹಾಯ ಪಡೆಯುವುದಿಲ್ಲ. ಅವನು ಮತ್ತೆ ಹೋದನು ಮತ್ತು ನಂತರ ಬೈದಾದಲ್ಲಿ ಮಕ್ಕಾ ಮತ್ತು ಮದೀನಾ ನಡುವೆ ಝುಲ್ ಹುಲೈಫದ ಮುಂದಿರುವ ಸ್ಥಳ ಅವರನ್ನು ಭೇಟಿಯಾದನು. ಅಲ್ಲಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವನೊಡನೆ ಹೀಗೆ ಕೇಳಿದರು, ನೀನು ಅಲ್ಲಾಹ ಮತ್ತು ಅವನ ರಸೂಲರ ಮೇಲೆ ನಂಬಿಕೆ ಇಟ್ಟಿದ್ದೀಯಾ? ಈ ಬಾರಿ ಅವನು ಹೌದು ಎಂದನು. ಆಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈಗ ನಡೆ, ಈಗ ನೀನು ನಮ್ಮೊಂದಿಗೆ ಬರಬಹುದು. ಆದ್ದರಿಂದ ಪರಿಸ್ಥಿತಿ ಎಂತಹುದೇ ಇರಲಿ, ಅಲ್ಲಾಹನ ಮೇಲಿನ ಪ್ರೀತಿ ಮತ್ತು ಅಭಿಮಾನ ಯಾವುದೇ ಮುಶ್ರಿಕನಿಂದ ಸಹಾಯ ಪಡೆಯುವುದನ್ನು ಇಷ್ಟಪಡಲಿಲ್ಲ, ವಿಶೇಷವಾಗಿ ಧರ್ಮಕ್ಕಾಗಿ ಮಾಡುವ ಕೆಲಸದಲ್ಲಿ. ಹಜರತ್ ಮುಸ್ಲಿಮ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ನೋಡಿರಿ, ಅವರಿಗೆ ಎಂತಹ ಪರಿಜ್ಞಾನ ಮತ್ತು ಎಚ್ಚರಿಕೆಯಿತ್ತು. ಅವರು ಅಲ್ಲಾಹನಿಗೆ ಹೇಗೆ ಭಯಪಡುತ್ತಿದ್ದರು. ಅವರು ಎಲ್ಲ ಮನುಷ್ಯರಿಗಿಂತ ಪರಿಪೂರ್ಣರಾಗಿದ್ದರು ಮತ್ತು ಎಲ್ಲ ರೀತಿಯ ತಪ್ಪುಗಳಿಂದ ಮುಕ್ತರಾಗಿದ್ದರು. ಆದರೂ ಪರಿಶುದ್ಧತೆ ಮತ್ತು ಪವಿತ್ರತೆಯ ಎಂತಹ ಸ್ಥಿತಿ ಆಗಿತ್ತು ಎಂದರೆ, ಅವರು ಸದಾ ಅಲ್ಲಾಹನಿಗೆ ಭಯಪಡುತ್ತಿದ್ದರು ಮತ್ತು ಯಾವಾಗಲೂ ಒಳಿತುಗಳನ್ನು ಮಾಡುತ್ತಾ ಹೋಗುತ್ತಿದ್ದರು. ಕೆಡುಕಿನ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ, ಅದರ ಒಂದಂಶ ಕೂಡ ಇರಲಿಲ್ಲ. ಸದಾ ಅಲ್ಲಾಹನ ಆರಾಧನೆಯಲ್ಲಿ ಮಗ್ನರಾಗುತ್ತಿದ್ದರು. ಅಲ್ಲಾಹನಿಗೆ ತುಂಬ ಭಯಪಡುತ್ತಿದ್ದರು. ಅಲ್ಲಾಹನ ವೈಭವವನ್ನು ಕಾಣುವಾಗ ತಾನು ಮಾಡಿದ ಸತ್ಕರ್ಮಗಳನ್ನು ಲೆಕ್ಕಿಸದೆ ನಿರಪೇಕ್ಷಕನಾದ ಅಲ್ಲಾಹನ ಸನ್ನಿಧಿಯಲ್ಲಿ ಕ್ಷಮೆಯಾಚನೆ, ಇಸ್ತಿಗ್ಫಾರ್ ಮತ್ತು ಪಶ್ಚಾತ್ತಾಪ ತೌಬಾ ಮಾಡುತ್ತಿದ್ದರು. ಹಜರತ್ ಅಬೂ ಹುರೈರಾ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಸಮೀತು ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಕೂಲು ವಲ್ಲಾಹಿ ಇನ್ನಿ ಲಾ ಅಸ್ತಗ್ಫಿರುಲ್ಲಾಹ್ ವ ಅತೂಬು ಇಲೈ ಫಿಲ್ ಯೌಮಿ ಅಕ್ಸರ ಮಿನ್ 70 ಮರ್ರ. ಇದು ಬುಖಾರಿಯ ಹದೀಸಾಗಿದೆ. ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳುವುದನ್ನು ಕೇಳಿದ್ದೇನೆ, ನಾನು ದಿನಕ್ಕೆ 70ಕ್ಕೂ ಹೆಚ್ಚು ಬಾರಿ ಅಲ್ಲಾಹನ ಸನ್ನಿಧಿಯಲ್ಲಿ ನನ್ನ ದೌರ್ಬಲ್ಯಗಳಿಗಾಗಿ ಕ್ಷಮೆಯಾಚಿಸುತ್ತೇನೆ. ಅರಬಿಯಲ್ಲಿ 70 ಎಂಬ ಪದವನ್ನು ಅಸಂಖ್ಯಾತ ಎಂಬ ಅರ್ಥದಲ್ಲೂ ಬಳಸಲಾಗುತ್ತದೆ. ಅಂದರೆ ನಾನು ಅಸಂಖ್ಯಾತ ಬಾರಿ ಹೀಗೆ ಮಾಡುತ್ತೇನೆ. ದೇವಪ್ರೇಮದ ಸ್ಥಿತಿ ಹೇಗಿತ್ತಂದರೆ, ಪ್ರತಿ ಸಂದರ್ಭದಲ್ಲಿಯೂ ಅವರ ಪವಿತ್ರ ನಾಲಿಗೆಯು ದೇವಸ್ಮರಣೆಯಿಂದ, ಜಿಕ್ರಿನಿಂದ ತೇವವಾಗಿರುತ್ತಿತ್ತು. ಅದರ ಆಯಿಷಾ ರಜಿಯಲ್ಲಾಹು ಅನ್ಹಾ ವರದಿ ಮಾಡುತ್ತಾರೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರತಿ ಸ್ಥಿತಿಯಲ್ಲೂ ಅಲ್ಲಾಹನ ಸ್ಮರಣೆ ಮಾಡುತ್ತಿದ್ದರು. ಹಜರತ್ ಮುಸ್ಲಿಮ್ ರಜಿಯಲ್ಲಾಹು ಅನ್ಹು ಸಹ ಇದನ್ನು ವಿವರಿಸಿದ್ದಾರೆ ಮತ್ತು ಹದೀಸುಗಳಿಂದಲೂ ಇದು ಸಾಬೀತಾಗುತ್ತದೆ. ಹಜರತ್ ಸಮ್ರಾ ಬಿನ್ ಜುಂದಬ್ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, 4 ಮಾತುಗಳು ಎಲ್ಲ ಮಾತುಗಳಿಗಿಂತ ಶ್ರೇಷ್ಠವಾಗಿದೆ. ಅವುಗಳಲ್ಲಿ ಯಾವುದರಿಂದ ಪ್ರಾರಂಭಿಸಿದರೂ ನಿಮಗೆ ಯಾವುದೇ ನಷ್ಟವಿಲ್ಲ. ಅವುಗಳ ಮೂಲಕ ಆರಂಭಿಸಿದರೆ ಅತ್ಯುತ್ತಮ. ಅವುಗಳೆಂದರೆ ಸುಬ್ಹಾನಲ್ಲಾಹ್, ಅಲ್ಲಾಹನ ಪವಿತ್ರನು; ಅಲ್ಹಮ್ದುಲಿಲ್ಲಾ, ಎಲ್ಲ ಸ್ತುತಿಗಳು ಅಲ್ಲಾಹನಿಗೆ; ಲಾ ಇಲಾಹ ಇಲ್ಲಲ್ಲಾ, ಅಲ್ಲಾಹನ ಹೊರತು ಬೇರೆ ದೇವನಿಲ್ಲ; ಅಲ್ಲಾಹು ಅಕ್ಬರ್, ಅಲ್ಲಾಹನು ಅತಿ ದೊಡ್ಡವನು. ಈ ಮಾತುಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ ಮತ್ತು ಕೆಲಸ ಮಾಡುವಾಗ ಇವುಗಳನ್ನು ಪಠಿಸಿದರೆ ಅದರಲ್ಲಿ ಬರ್ಕತ್ತಿರುವುದು. ಅದೇ ರೀತಿ ಹಜರತ್ ಅಬ್ದುಲ್ಲಾ ಬಿನ್ ಬಸರ್ ರಜಿಯಲ್ಲಾಹು ಅನ್ಹು ವರದಿ ಮಾಡುತ್ತಾರೆ, ಒಬ್ಬ ಗ್ರಾಮೀಣ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ಬಂದು, ಇಸ್ಲಾಮಿನ ನಿಯಮಗಳು ಮತ್ತು ಸತ್ಕರ್ಮಗಳು ನನ್ನ ಮಟ್ಟಿಗೆ ತುಂಬ ಹೆಚ್ಚು. ಅಂದರೆ ಕಾನೂನುಗಳು, ನಿಯಮಗಳು, ಆದೇಶಗಳು ಮತ್ತು ಪುಣ್ಯದ ವಿಷಯಗಳು ಎಷ್ಟಿವೆ ಅಂದರೆ ನನ್ನಂಥವನಿಗೆ ಅವುಗಳನ್ನು ಪಾಲಿಸುವುದು ಕಷ್ಟವಾಗುತ್ತದೆ.
ಆದ್ದರಿಂದ ನನಗೆ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಹೇಳಿಕೊಡಿ, ನಾನು ಅದನ್ನೇ ವ್ಯವಸ್ಥಿತವಾಗಿ ಮತ್ತು ಹೆಚ್ಚಾಗಿ ಮಾಡುತ್ತೇನೆ. ಮರಳುಗಾಡಿನ ಅರಬರು ಇಂತಹ ಸರಳ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಲಾ ಯಜಾಲಿ ಲಿಸಾನುಕ ರದ್ಬುಂ ಮಿನ್ ಜಿಕ್ರಿಲ್ಲಾಹಿ ಅಜ್ಜವಜಲ್. ನಿನ್ನ ನಾಲಿಗೆ ಯಾವಾಗಲೂ ದೇವಸ್ಮರಣೆಯಿಂದ ತೇವವಾಗಿರಲಿ. ಹಜರತ್ ಜಾಬಿರ್ ರಜಿಯಲ್ಲಾಹು ಅನ್ಹು ವರದಿ ಮಾಡ್ತಾರೆ, ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅತ್ಯಂತ ಶ್ರೇಷ್ಠವಾದ ಜಿಕ್ರ್ ಲಾ ಇಲಾಹ ಇಲ್ಲಲ್ಲಾ ಮತ್ತು ಅತ್ಯಂತ ಶ್ರೇಷ್ಠವಾದ ದುವಾ ಅಲ್ಹಮ್ದುಲಿಲ್ಲಾ ಆಗಿದೆ. ಹಜರತ್ ಅಬೂ ಉಮಾಮಾ ರಜಿಯಲ್ಲಾಹು ಅನ್ಹು ವರದಿ ಮಾಡ್ತಾರೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನ ಕಡೆಯಿಂದ ನನಗೆ ಒಂದು ಪ್ರಸ್ತಾಪ ಬಂತು. ಅವನು ನನಗಾಗಿ ಬತ್ಹಾ ಕಣಿವೆಯನ್ನು ಅಂದರೆ ಮಕ್ಕಾವನ್ನು ಚಿನ್ನದ ಕಣಿವೆಯನ್ನಾಗಿ ಮಾಡುತ್ತೇನೆಂದು ಹೇಳಿದನು. ನಾನು ಹೇಳಿದೆ, ಹೇ ನನ್ನ ಪ್ರಭು, ಹಾಗೆ ಮಾಡುವುದು ಬೇಡ. ಬದಲಾಗಿ ನಾನು ಒಂದು ದಿನ ಹೊಟ್ಟೆ ತುಂಬ ಊಟ ಮಾಡುವಂತಿರಲಿ ಮತ್ತು ಒಂದು ದಿನ ಹಸಿದಿರುವಂತಿರಲಿ. ನಾನು ಹಸಿದಿದ್ದಾಗ ನಿನ್ನ ಮುಂದೆ ಅತ್ತು ಬೇಡಿಕೊಳ್ಳುತ್ತೇನೆ ಮತ್ತು ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ, ಮತ್ತು ನಾನು ತೃಪ್ತಿಯಾಗಿ ಊಟ ಮಾಡಿದಾಗ ನಿನ್ನನ್ನು ಸ್ತುತಿಸುತ್ತೇನೆ ಮತ್ತು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನನಗೆ ಚಿನ್ನ ಬೇಡ, ನನಗೆ ನೀನು ಸದಾ ನೆನಪಿರಬೇಕು. ಎಂದರೆ ಚಿನ್ನ ಮತ್ತು ಸಂಪತ್ತು ಹೆಚ್ಚಾದರೆ ಅಲ್ಲಾಹನ ನೆನಪು ಇಲ್ಲವಾಗುವ ಸಾಧ್ಯತೆ ಇದೆ. ಹಜರತ್ ಮಸೀಹ್ ಮೌಊದ್ ಇಸ್ಲಾಂ ಹೇಳುತ್ತಾರೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಕಷ್ಟವನ್ನು ಸಹಿಸಿಕೊಂಡಿದ್ದರು, ಅಥವಾ ಅವರ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿರಲು ಕಾರಣ ಅಲ್ಲಾಹನವರಿಗೆ ನೀಡಿರಲಿಲ್ಲ ಎಂದಲ್ಲ, ಅಲ್ಲಾಹನವರಿಗೆ ಅಪಾರವಾಗಿ ನೀಡಿದ್ದನು. ಆದರೆ ಅಲ್ಲಾಹನ ಪ್ರೀತಿ ಮತ್ತು ನೆನಪಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸರಳ ಜೀವನವನ್ನು ಆರಿಸಿಕೊಂಡರು. ಇದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಗ್ರಹಗಳನ್ನು ನಿರಾಕರಿಸುತ್ತಿದ್ದರು ಎಂದು ಅರ್ಥವಲ್ಲ. ಅವರು ಉತ್ತಮ ಆಹಾರಗಳನ್ನು ಸೇವಿಸುತ್ತಿದ್ದರು ಮತ್ತು ಅದಕ್ಕಾಗಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಹಜರತ್ ಅಬೂಬಕರ್ ರಜಿಯಲ್ಲಾಹು ಅನ್ಹು ವರದಿ ಮಾಡ್ತಾರೆ, ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಯಾವುದೇ ಸಂತೋಷದ ಸಂಗತಿ ಉಂಟಾಗುವಾಗ ಅವರು ತಕ್ಷಣ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಲು ಸಜ್ದಾ ಮಾಡುತ್ತಿದ್ದರು. ಎಲ್ಲ ಕೃತಜ್ಞತೆಯು ಅಲ್ಲಾಹನಿಗೆ ಸಲ್ಲುತ್ತದೆ ಮತ್ತು ಅವನೊಡನೆ ಪ್ರೀತಿ ಮತ್ತು ಕೃತಜ್ಞತೆ ತೋರಿಸಲಿಕ್ಕಾಗಿ ಅಲ್ಲಾಹನ ಮುಂದೆ ಕೃತಜ್ಞತೆ ಅರ್ಪಿಸುತ್ತಾ ತಕ್ಷಣವೇ ಸಾಷ್ಟಾಂಗವೆರಗಬೇಕಾಗಿದೆ. ಹಜರತ್ ಬರಾ ಬಿನ್ ಆಜಿಬ್ ರಜಿಯಲ್ಲಾಹು ಅನ್ಹು ವರದಿ ಮಾಡ್ತಾರೆ, ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀವು ನಿದ್ದೆ ಮಾಡಲು ಹೋಗುವಾಗ ನಮಾಜ್ಗಾಗಿ ವುಜೂ ಮಾಡುವಂತೆ ವುಜೂ ಮಾಡಿರಿ. ಅಂದರೆ ಮಲಗುವ ಮೊದಲು ವುಜೂ ಮಾಡಿಕೊಳ್ಳುವುದು ಒಳ್ಳೆಯದು. ಅನಂತರ ಬಲಮಗ್ಗುಲಲ್ಲಿ ಮಲಗಿ ಮತ್ತು ಹೀಗೆ ದುವಾ ಮಾಡಿರಿ. ಈ ದುವಾದ ಅನುವಾದವನ್ನು ನಾನು ಹೇಳುತ್ತೇನೆ. ಹೇ ಅಲ್ಲಾ, ನಾನು ನನ್ನನ್ನು ನಿನಗೆ ಒಪ್ಪಿಸಿದೆ, ನಾನು ನನ್ನ ಕೆಲಸಗಳನ್ನು ನಿನಗೆ ವಹಿಸಿದೆ ಮತ್ತು ನಿನ್ನನ್ನೇ ನನ್ನ ಆಶ್ರಯನ್ನಾಗಿ ಮಾಡಿಕೊಂಡೆ, ನಿನ್ನ ಭಯ ಮತ್ತು ಪ್ರೀತಿಯೊಂದಿಗೆ. ನಿನ್ನನ್ನು ಬಿಟ್ಟು ಬೇರೆ ಯಾವುದೇ ಆಶ್ರಯ ತಾಣವಿಲ್ಲ ಮತ್ತು ಮುಕ್ತಿಯ ಸ್ಥಳವಿಲ್ಲ. ಮುಕ್ತಿಯು ಕೇವಲ ನಿನ್ನ ಬಳಿಯೇ ಇದೆ. ನಾನು ನೀನುಳಿಸಿದ ನಿನ್ನ ಗ್ರಂಥದ ಮೇಲೆ ಮತ್ತು ನೀನು ಕಳುಹಿಸಿದ ನಿನ್ನ ಪ್ರವಾದಿಯ ಮೇಲೆ ವಿಶ್ವಾಸವಿಟ್ಟೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಈ ದುವಾ ಮಾಡಿರಿ. ಒಂದು ವೇಳೆ ನೀವು ಆ ರಾತ್ರಿ ಮರಣ ಹೊಂದಿದರೆ ನೀವು ನಿಸರ್ಗ ಧರ್ಮದಲ್ಲಿ ಎಂದರೆ ಮುಸ್ಲಿಮನಾಗಿರುವ ಸ್ಥಿತಿಯಲ್ಲಿ ಮರಣ ಹೊಂದುವಿರಿ. ಆದ್ದರಿಂದ ಈ ದುವಾವನ್ನು ನಿಮ್ಮ ಕೊನೆಯ ಮಾತನ್ನಾಗಿ ಮಾಡಿಕೊಳ್ಳಿ. ವರದಿಗಾರ ಹೇಳುತ್ತಾರೆ, ನಾನು ವಿನಂತಿಸಿದೆ, ಈ ಪ್ರಾರ್ಥನೆಯನ್ನು ನಾನು ಕಂಠಪಾಠ ಮಾಡುತ್ತೇನೆ ಮತ್ತು ಅದರ ಜೊತೆಗೆ ವಬಿ ರಸೂಲಿಕಲ್ಲಜಿ ಅರ್ಸಲ್ತಾ, ನೀನು ಕಳುಹಿಸಿದ ನಿನ್ನ ರಸೂಲರ ಮೇಲೆ ಕೂಡ ನಂಬಿಕೆ ಇಡುತ್ತೇನೆ ಎಂದು ಹೇಳುತ್ತೇನೆ. ಆಗ ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹಾಗಲ್ಲ, ನೀನು ವಬಿ ನಬೀಕಲ್ಲಜಿ ಅರ್ಸಲ್ತಾ ಎಂದು ಹೇಳು, ಎಂದರೆ ನೀನು ಕಳುಹಿಸಿದ ಪ್ರವಾದಿಯ ಮೇಲೆ ನಂಬಿಕೆ ಇಡುತ್ತೇನೆ. ಅದರ ಮುಸ್ಲಿಮ್ ರಜಿಯಲ್ಲಾಹು ಅನ್ಹು ಹೇಳ್ತಾರೆ, ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರಣದ ಕುರಿತು ಎಂದಿಗೂ ಅಜಾರೂಕರಾಗಿರಲಿಲ್ಲ. ದೇವಭಯವು ಅವರ ಮೇಲೆ ಎಷ್ಟು ಪ್ರಬಲವಾಗಿತ್ತಂದರೆ ಅವರು ಪ್ರತಿದಿನ ಬಹುಶಃ ಇಂದೇ ಮರಣ ಬರಬಹುದು ಮತ್ತು ಇಂದೇ ಅಲ್ಲಾಹನ ಮುಂದೆ ಹಾಜರಾಗಬೇಕಾಗಬಹುದು ಎಂದು ನಂಬುತ್ತಾ ಮಲಗುತ್ತಿದ್ದರು. ಆದ್ದರಿಂದ ಅವರು ಒಂದು ಪ್ರಯಾಣಿಕನಂತೆ ಬದುಕುತ್ತಿದ್ದರು. ಯಾತ್ರಿಕನಿಗೆ ರೈಲು ಈಗಲೇ ಹೊರಡಬಹುದು ಎಂಬ ಚಿಂತೆ ಇರುತ್ತದೆ. ಬಿಟ್ಟು ಬರಲು ಸಾಧ್ಯವಾಗದಂತಹ ಯಾವುದೇ ಕೆಲಸವನ್ನು ಅವನು ಮಾಡುವುದಿಲ್ಲ. ರೈಲು ಹತ್ತಲು ತಡವಾಗಬಾರದು ಅಥವಾ ರೈಲು ತಪ್ಪಿ ಹೋಗಬಾರದು ಎಂಬ ಚಿಂತೆಯಲ್ಲಿ ಅವನು ಕಾಯುತ್ತಿರುತ್ತಾನೆ. ಹಾಗೆಯೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ತಮ್ಮ ಪ್ರಿಯತಮನ ಅಲ್ಲಾಹನ ಬಳಿ ಹೋಗಲು ಸದಾ ಸಿದ್ಧರಾಗುತ್ತಿದ್ದರು ಮತ್ತು ಕಳೆಯುವ ಪ್ರತಿಯೊಂದು ಕ್ಷಣವನ್ನು ಅಲ್ಲಾಹನ ಕೃಪೆಯ ಫಲವೆಂದು ಭಾವಿಸುತ್ತಿದ್ದರು ಹಾಗೂ ಮರಣವನ್ನು ನೆನಪಿಟ್ಟುಕೊಳ್ಳುತ್ತಿದ್ದರು. ಹಜರತ್ ಹುಝೈಫಾ ರಜಿಯಲ್ಲಾಹು ಅನ್ಹು ವರದಿ ಮಾಡ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅಭ್ಯಾಸವೇನೆಂದರೆ ಅವರು ಹಾಸಿಗೆಯಲ್ಲಿ ಮಲಗುವಾಗ ತಮ್ಮ ಕೈಯನ್ನು ಕೆನ್ನೆಯ ಕೆಳಗೆ ಇಟ್ಟುಕೊಂಡು ಅಲ್ಲಾಹುಮ್ಮ ಬಿಸ್ಮಿಕ ವ ಅಮೂತ್ ಅಹ್ಯಾ, ಹೇ ನನ್ನ ಪ್ರಭು, ನನ್ನ ಮರಣ ಮತ್ತು ಜೀವನ ನಿನ್ನ ಹೆಸರಿನಲ್ಲಿ ಎಂದು ಹೇಳುತ್ತಿದ್ದರು. ಮತ್ತು ಎಚ್ಚರಗೊಳ್ಳುವಾಗ ಅಲ್ಹಮ್ದುಲಿಲ್ಲಾಹಿಲ್ಲಜಿ ಅಹ್ಯಾನ ಬಾದಮ ಅಮಾತನ ವ ಇಲೈಹಿ ನುಶೂರ್, ನಮ್ಮನ್ನು ಮೃತಪಡಿಸಿದ ನಂತರ ಜೀವಂತಗೊಳಿಸಿದ ಆ ಅಲ್ಲಾಹನಿಗೆ ಸ್ತುತಿ ಮತ್ತು ನಾವು ಅವನ ಕಡೆಗೆ ಮರಳಬೇಕಾಗಿದೆ ಎಂದು ಹೇಳುತ್ತಿದ್ದರು. ಈ ಘಟನೆಯಿಂದ ತಿಳಿದು ಬರುವುದೇನೆಂದರೆ ಅವರು ಪ್ರತಿ ರಾತ್ರಿ ಮಲಗುವಾಗ ತಮ್ಮ ಕಡೆಯಿಂದ ಲೆಕ್ಕಾಚಾರ ಮುಗಿಸಿ ಮಲಗುತ್ತಿದ್ದರು ಮತ್ತು ಅಲ್ಲಾಹನೊಡನೆ ಪ್ರಾರ್ಥಿಸುತ್ತಿದ್ದರು, ನಾನು ಮೃತಪಟ್ಟರೂ ನನ್ನ ಜೀವನ ನಿನ್ನ ಹೆಸರಿನಲ್ಲೇ ಇರಲಿ. ಮತ್ತು ನಿದ್ದೆಯಿಂದ ಎಚ್ಚರಗೊಳ್ಳುವಾಗ
ಅಲ್ಲಾಹನ ಉಪಕಾರವನ್ನು ಸ್ಮರಿಸುತ್ತಿದ್ದರು. ಎಂದರೆ, ನಾನು ನನ್ನ ಮಟ್ಟಿಗೆ ಲೋಕದಿಂದ ಬೇರ್ಪಟ್ಟಿದ್ದೆ, ನೀನು ನನಗೆ ಮತ್ತೆ ಜೀವ ನೀಡಿ ಆಯುಸ್ಸು ನೀಡಿದ್ದು ನಿನ್ನ ಕೃಪೆಯಾಗಿದೆ. ಮೊದಲ ಪ್ರಾರ್ಥನೆಯಿಂದ ತಿಳಿಯುವಂತೆ ಸದಾ ಮರಣವನ್ನು ನೆನಪಿಟ್ಟುಕೊಳ್ಳುತ್ತಿದ್ದರು. ಹಾಗೆಯೇ ಈ ದುವಾ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಇನ್ನೊಂದು ದುವಾ ಸಹ ಇದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಜೀವನದ ಪ್ರತಿ ಗಳಿಗೆಯನ್ನು ಕೊನೆಯ ಗಳಿಗೆ ಎಂದು ಭಾವಿಸುತ್ತಿದ್ದರು. ಮಲಗುವಾಗ ತಮ್ಮ ಪ್ರಭುವಿನೊಂದಿಗೆ ತಮ್ಮ ವ್ಯವಹಾರವನ್ನು ಇತ್ಯರ್ಥಪಡಿಸಿಕೊಳ್ಳುತ್ತಿದ್ದರು. ಅಂದರೆ ಪ್ರತಿ ಬದಲಾವಣೆಗೂ ಸಿದ್ಧರಾಗುತ್ತಿದ್ದರು. ಹಜರತ್ ಬರಾ ಬಿನ್ ಆಜಿಬ್ ರಜಲಾನ್ಹು ವರದಿ ಮಾಡುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಸಿಗೆಗೆ ಹೋಗುವಾಗ ಬಲಮಗ್ಗುಲಲ್ಲಿ ಮಲಗುತ್ತಿದ್ದರು ಮತ್ತು ಹೀಗೆ ದುವಾ ಮಾಡುತ್ತಿದ್ದರು: ನನ್ನ ಪ್ರಭು, ನಾನು ನನ್ನ ಪ್ರಾಣವನ್ನು ನಿನಗೆ ಒಪ್ಪಿಸಿದೆ, ನನ್ನ ಗಮನವನ್ನೆಲ್ಲ ನಿನ್ನ ಕಡೆಗೆ ತಿರುಗಿಸಿದೆ, ನನ್ನ ವಿಷಯವನ್ನು ನಿನ್ನ ಕೈಗಳಿಗೆ ನೀಡಿದೆ ಮತ್ತು ನನ್ನನ್ನು ನಿನ್ನ ಆಶ್ರಯಕ್ಕೆ ನೀಡಿದೆ. ನಿನ್ನಿಂದ ಲಾಭವನ್ನು ನಿರೀಕ್ಷಿಸುತ್ತೇನೆ, ನಿನ್ನ ದೊಡ್ಡ ಸ್ಥಿತಿಗೆ ಮತ್ತು ನಿರಪೇಕ್ಷತೆಯಿಂದ ಭಯಪಡುತ್ತೇನೆ. ನಿನ್ನ ಕೋಪದಿಂದ ಪಾರಾಗಲು ನಿನ್ನನ್ನು ಬಿಟ್ಟು ಬೇರೆ ಆಶ್ರಯ ತಾಣವಿಲ್ಲ ಮತ್ತು ಮುಕ್ತಿಯ ಸ್ಥಳವಿಲ್ಲ. ನಾನು ನೀನು ಇಳಿಸಿದ ಗ್ರಂಥ ಮತ್ತು ನೀನು ಕಳುಹಿಸಿದ ಪ್ರವಾದಿಯ ಮೇಲೆ ವಿಶ್ವಾಸವಿಟ್ಟೆ. ಈ ಪ್ರಾರ್ಥನೆಯನ್ನು ನಮಗೆ ಕಲಿಸಿದರು ಮತ್ತು ಸ್ವತಃ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಹಜರತ್ ಮುಸ್ಲಿಮ್ ಮೌದ್ ರಜಲಾನ್ಹು ಬರೆಯುತ್ತಾರೆ, ಜನರು ಅಂಗಡಿ ಮುಚ್ಚುವಾಗ ಲೆಕ್ಕಾಚಾರ ಮಾಡುತ್ತಾರೆ, ವ್ಯಾಪಾರಿಗಳು ರಾತ್ರಿ ತಮ್ಮ ಲೆಕ್ಕಾಚಾರ ಮುಗಿಸಿ ಮಲಗುತ್ತಾರೆ. ಆದರೆ ಅಲ್ಲಾಹನೊಂದಿಗಿನ ಲೆಕ್ಕಾಚಾರವನ್ನು ಸರಿಪಡಿಸುವುದಿಲ್ಲ. ಜನರಿಗೆ ಇದರ ಪರಿವೇ ಇಲ್ಲ. ಆದರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಅಲ್ಲಾಹನ ಕರ್ತವ್ಯಗಳನ್ನು ಪೂರೈಸುವುದರಲ್ಲಿ ನಿರತರಾಗಿದ್ದ ಮತ್ತು ತಮ್ಮ ಕೆಲಸ ಮಾತ್ರವಲ್ಲ, ಸಾವಿರಾರು ಜನರು ತಮ್ಮ ಕರ್ತವ್ಯ ಪಾಲಿಸುತ್ತಿದ್ದಾರೆ ಎಂದು ನೋಡಿಕೊಳ್ಳುತ್ತಿದ್ದ ಆ ಶ್ರೇಷ್ಠ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾತ್ರಿ ಮಲಗುವ ಮುನ್ನ ತಮ್ಮ ಎಲ್ಲ ಪ್ರಯತ್ನಗಳು ಮತ್ತು ಆರಾಧನೆಗಳಿಂದ ಕಣ್ಣು ಮುಚ್ಚಿ ವಿನಮ್ರವಾಗಿ ತನ್ನ ಪ್ರಭುವಿನ ಮುಂದೆ ನಾನು ಯಾವ ಸೇವೆಯನ್ನು ಮಾಡಿಲ್ಲ ಎಂಬಂತೆ ಲೆಕ್ಕಾಚಾರ ಮುಗಿಸಿ ನಿಲ್ಲುತ್ತಿದ್ದರು. ತಮ್ಮ ಪ್ರಾಣವನ್ನು ಸಂಪೂರ್ಣವಾಗಿ ಅಲ್ಲಾಹನಿಗೆ ಒಪ್ಪಿಸಿ ಲೋಕ ಮತ್ತು ಅದರಲ್ಲಿರುವ ಎಲ್ಲದರಿಂದ ಮುಕ್ತವಾಗಿ ಅಲ್ಲಾಹನ ಕೈಯಲ್ಲಿ ತಮ್ಮ ಕೈಯನ್ನು ಸಮರ್ಪಿಸಿಕೊಳ್ಳುತ್ತಿದ್ದರು. ಹಜರತ್ ಅನಸ್ ಬಿನ್ ಮಾಲಿಕ್ ರಜಲಾನ್ಹು ವರದಿ ಮಾಡ್ತಾರೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಬೆಳಗಿನ ನಮಾಜಿನಿಂದ ಸೂರ್ಯೋದಯದವರೆಗೆ ಅಲ್ಲಾಹನ ಸ್ಮರಣೆ ಮಾಡುವವರೊಂದಿಗೆ ಕುಳಿತುಕೊಳ್ಳುವುದು 4 ಗುಲಾಮರನ್ನು ಬಿಡುಗಡೆ ಮಾಡುವುದಕ್ಕಿಂತ ನನಗೆ ಹೆಚ್ಚು ಪ್ರಿಯವಾಗಿದೆ. ಅಸರ್ ನಮಾಜಿನಿಂದ ಸೂರ್ಯಾಸ್ತವದವರೆಗೆ ಅಲ್ಲಾಹನ ಸ್ಮರಣೆ ಮಾಡುವವರೊಂದಿಗೆ ಕುಳಿತುಕೊಳ್ಳುವುದು ನನಗೆ 4 ಗುಲಾಮರನ್ನು ಬಿಡುಗಡೆ ಮಾಡುವುದಕ್ಕಿಂತ ಹೆಚ್ಚು ಪ್ರಿಯವಾಗಿದೆ. ಎಂದರೆ, ಎಲ್ಲಾದರೂ ಅಲ್ಲಾಹನ ಸ್ಮರಣೆ ನಡೆಯುತ್ತಿದ್ದರೆ, ಅಲ್ಲಾಹನ ಪ್ರೀತಿಯ ಚರ್ಚೆ ನಡೆಯುತ್ತಿದ್ದರೆ ನಾನು ಆ ಸಭೆಯಿಂದ ದೂರವಿರಲು ಹೇಗೆ ಸಾಧ್ಯ? ಅಲ್ಲಾಹ್ ದೈವಿಕ ಪ್ರೇಮದ ಎಂತಹ ಶ್ರೇಷ್ಠತೆಯಿದು. ತಮ್ಮ ಅನುಯಾಯಿಗಳೊಡನೆ ನೀವು ಸದಾ ಅಲ್ಲಾಹನ ಪ್ರೀತಿ ಮತ್ತು ಸ್ಮರಣೆಯಲ್ಲಿ ಮುಳುಗಿರಬೇಕು ಎಂದು ಉಪದೇಶಿಸುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನ ದೃಷ್ಟಿಯಲ್ಲಿ ಅತ್ಯಂತ ಪ್ರಿಯವಾದ ಕಾರ್ಯವೆಂದರೆ ನಿನ್ನ ನಾಲಿಗೆಯು ಅಲ್ಲಾಹನ ಸ್ಮರಣೆ ಮಾಡುತ್ತಿರುವಾಗ ನಿನಗೆ ಮರಣ ಬರುವುದಾಗಿದೆ. ಹಜರತ್ ಅಬೂ ದರ್ದಾ ರಜಲಾನ್ಹು ವರದಿ ಮಾಡ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮ್ಮ ಮಾಲೀಕನ ದೃಷ್ಟಿಯಲ್ಲಿ ಅತ್ಯಂತ ಉತ್ತಮವಾದ, ಅತ್ಯಂತ ಪವಿತ್ರವಾದ ಮತ್ತು ನಿಮ್ಮ ಸ್ಥಾನಗಳನ್ನು ಅತ್ಯಂತ ಎತ್ತರಕ್ಕೆ ಏರಿಸುವಂತಹ ಮತ್ತು ನಿಮಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರ್ಚು ಮಾಡುವುದಕ್ಕಿಂತಲೂ ಉತ್ತಮವಾದ ಮತ್ತು ನೀವು ಶತ್ರುವನ್ನು ಎದುರಿಸಿ ಅವರ ಕುತ್ತಿಗೆಯನ್ನು ಕಡಿಯುವ ಅಥವಾ ಅವರು ನಿಮ್ಮ ಕುತ್ತಿಗೆಯನ್ನು ಕಡಿಯುವುದಕ್ಕಿಂತಲೂ, ಅಂದರೆ ಯುದ್ಧ, ರಕ್ತಪಾತ ಅಥವಾ ಜಿಹಾದ್ ಮಾಡುವುದಕ್ಕಿಂತಲೂ ಉತ್ತಮವಾದ ಒಂದು ಕಾರ್ಯವನ್ನು ನಾನು ನಿಮಗೆ ತಿಳಿಸಿಕೊಡಲೆ? ಸಹಾಬಿಯರು ಹೇಳಿದರು, ಏಕೆ ಇಲ್ಲ, ಖಂಡಿತ ತಿಳಿಸಿ. ಇಂದು ಮುಸ್ಲಿಮರು ಜಿಹಾದ್ ಅತ್ಯಂತ ಶ್ರೇಷ್ಠ ಎಂದು ಹೇಳುತ್ತಾರೆ. ಶತ್ರುಗಳ ಕುತ್ತಿಗೆಯನ್ನು ಕತ್ತರಿಸುವುದಿಲ್ಲ, ಆದರೆ ತಮ್ಮವರ ಕುತ್ತಿಗೆಯನ್ನೇ ಕತ್ತರಿಸುತ್ತಿದ್ದಾರೆ. ಇದು ದೊಡ್ಡ ಪಾಪವಾಗಿದೆ. ಏನೇ ಇರಲಿ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ಹೇಳುತ್ತಿದ್ದಾರೆ, ಅದಕ್ಕಿಂತ ಉತ್ತಮವಾದುದನ್ನು ನಾನು ನಿಮಗೆ ಹೇಳುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅದು ಅಲ್ಲಾಹನ ಸ್ಮರಣೆಯಾಗಿದೆ. ಜಿಕ್ರುಲ್ಲಾ, ಅಲ್ಲಾಹನನ್ನು ಸ್ಮರಿಸಿರಿ. ಇದು ಎಲ್ಲ ಜಿಹಾದ್ಗಳಿಗಿಂತ ದೊಡ್ಡ ಜಿಹಾದ್ ಆಗಿದೆ. ಮುಸ್ಲಿಮರ ಮೇಲೂ ಆರೋಪ ಹೊರಿಸಲಾಗುತ್ತದೆ, ಆದರೆ ಶಿಕ್ಷಣವಂತೂ ಇದಾಗಿದೆ. ಹಜರತ್ ಮುಆಜ್ ಬಿನ್ ಜಬಲ್ ರಜಲಾನ್ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನ ಸ್ಮರಣೆಗಿಂತ ಹೆಚ್ಚಾಗಿ ಅಲ್ಲಾಹನ ಶಿಕ್ಷೆಯಿಂದ ರಕ್ಷಿಸುವ ಬೇರೆ ಯಾವುದೇ ವಸ್ತುವಿಲ್ಲ. ಅಲ್ಲಾಹನ ಸ್ಮರಣೆ ಇದ್ದರೆ ಅಲ್ಲಾಹನು ಅನೇಕ ವಿಷಯಗಳಿಂದ ಮತ್ತು ಶಿಕ್ಷೆಗಳಿಂದ ನಿಮ್ಮನ್ನು ರಕ್ಷಿಸುತ್ತಾನೆ. ಅಲ್ಲಾಹನ ಮೇಲಿದ್ದ ಪ್ರೀತಿಯ ಕಾರಣದಿಂದ ಅಲ್ಲಾಹನ ಸ್ಮರಣೆಯು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅತ್ಯಂತ ಪ್ರಿಯವಾಗಿತ್ತು. ಹಜರತ್ ಅಬೂ ಹುರೈರಾ ರಜಲಾಹರಿಂದ ವರದಿಯಾಗಿದೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸುಬ್ಹಾನಲ್ಲಾಹ್, ಅಲ್ಹಮ್ದುಲಿಲ್ಲಾ, ಲಾ ಇಲಾಹ ಇಲ್ಲಲ್ಲಾ ಮತ್ತು ಅಲ್ಲಾಹು ಅಕ್ಬರ್ ಎಂದು ಹೇಳುವುದು ಲೋಕದ ಪ್ರತಿಯೊಂದು ವಸ್ತುವಿಗಿಂತಲೂ ನನಗೆ ಹೆಚ್ಚು ಪ್ರಿಯವಾಗಿದೆ. ಇದು ದೈವಿಕ ಪ್ರೇಮದ ಉತ್ಸಾಹವಾಗಿತ್ತು. ಜೀವನದ ಕೊನೆಯ ಕ್ಷಣದಲ್ಲಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪವಿತ್ರ ನಾಲಿಗೆಯಲ್ಲಿ ಯಥಾರ್ಥ ಪ್ರಿಯತಮನ ಹೆಸರಿತ್ತು. ಈ ಕಾರಣಕ್ಕಾಗಿಯೇ ಹಜರತ್ ಆಯಿಷಾ ರಜಲಾನ್ಹಾ ಹೇಳುತ್ತಾರೆ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರೋಗ್ಯವಾಗಿದ್ದಾಗ ಹೀಗೆ ಹೇಳುತ್ತಿದ್ದರು, ಯಾವುದೇ ಪ್ರವಾದಿಯು ಸ್ವರ್ಗದಲ್ಲಿ ತನ್ನ ಸ್ಥಾನವನ್ನು ನೋಡುವವರೆಗೂ ಮರಣ ಹೊಂದುವುದಿಲ್ಲ, ಅನಂತರ ಅವರಿಗೆ ಆಯ್ಕೆ ನೀಡಲಾಗುತ್ತದೆ. ಹಜರತ್ ಆಯಿಷಾ ರಜಲಾನ್ಹು ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಡಿದ ಕೊನೆಯ ಮಾತು ಅಲ್ಲಾಹುಮ್ಮ ಅರ್ ರಫೀಕುಲ್ ಆಲಾ ಎಂದಾಗಿತ್ತು. ಹಜರತ್ ಆಯಿಷಾ ರಜಲಾನ್ಹು ವರದಿ ಮಾಡುತ್ತಾರೆ, ಅಲ್ಲಾಹನು ನನ್ನ ಮೇಲೆ ಮಾಡಿದ ಅನುಗ್ರಹಗಳಲ್ಲಿ ಒಂದೇನೆಂದರೆ
ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ಮನೆಯಲ್ಲಿ ನನ್ನ ಸರದಿಯ ದಿನ ನನ್ನ ಎದೆ ಮತ್ತು ಕುತ್ತಿಗೆ ನಡುವೆ ತಲೆಯಿಟ್ಟು ನಿಧನರಾದರು. ಅವರ ಮರಣದ ಸಮಯದಲ್ಲಿ ಅಲ್ಲಾಹನು ನನ್ನ ಲಾಲಾರಸ ಮತ್ತು ಅವರ ಲಾಲಾರಸವನ್ನು ಒಂದುಗೂಡಿಸಿದನು. ಅದು ಹೇಗೆಂದರೆ, ಅಬ್ದುರ್ರಹ್ಮಾನ್ ನನ್ನ ಬಳಿಗೆ ಬಂದರು. ಅವರ ಕೈಯಲ್ಲಿ ಮಿಸ್ವಾಕ್ ಇತ್ತು. ನಾನು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಆಶ್ರಯ ನೀಡಿದ್ದೆ. ಅವರು ಮಿಸ್ವಾಕ್ ಕಡೆಗೆ ನೋಡುತ್ತಿರುವುದನ್ನು ನಾನು ಗಮನಿಸಿದೆ ಮತ್ತು ಅವರಿಗೆ ಮಿಸ್ವಾಕ್ ಇಷ್ಟವೆಂದು ನನಗೆ ಗೊತ್ತಿತ್ತು. ನಿಮಗಾಗಿ ಅದನ್ನು ತೆಗೆದುಕೊಳ್ಳಲೆ ಎಂದು ನಾನು ಕೇಳಿದೆ. ಹೌದು ಎಂದು ಅವರು ತಲೆಯಿಂದ ಸನ್ನೆ ಮಾಡಿದರು. ನಾನು ಅದನ್ನು ಅವರಿಗೆ ಕೊಟ್ಟಾಗ ಅದು ಅವರಿಗೆ ಗಟ್ಟಿ ಎನಿಸಿತು. ಅದನ್ನು ನಿಮಗಾಗಿ ಮೃದುಗೊಳಿಸಿಕೊಡಲೆ ಎಂದು ನಾನು ಕೇಳಿದೆ. ಹೌದು ಎಂದು ಅವರು ಸನ್ನೆ ಮಾಡಿದರು. ನಾನು ಅದನ್ನು ಜಗಿದು ಮೃದುಗೊಳಿಸಿದೆ. ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ನೀರಿನ ಪಾತ್ರೆ ಇತ್ತು. ಅವರು ತಮ್ಮ ಕೈಗಳನ್ನು ನೀರಿನಲ್ಲಿ ಅದ್ದಿ ತಮ್ಮ ಮುಖದ ಮೇಲೆ ಸವರುತ್ತಾ, ಲಾ ಇಲಾಹ ಇಲ್ಲಲ್ಲಾ, ಖಂಡಿತವಾಗಿಯೂ ಮರಣದ ಸಮಯ ಕಷ್ಟಕರವಾಗಿರುತ್ತದೆ ಎಂದು ಹೇಳುತ್ತಿದ್ದರು. ಅನಂತರ ಅವರು ತಮ್ಮ ಕೈಯನ್ನು ಎತ್ತಿ ಅರ್ ರಫೀಕುಲ್ ಆಲಾ, ಅತ್ಯುನ್ನತ ಸ್ನೇಹಿತನಾದ ಅಲ್ಲಾಹನ ಬಳಿಗೆ ಎಂದು ಹೇಳುತ್ತಾ ನಿಧನಗೊಂಡರು ಮತ್ತು ಅವರ ಕೈ ಕೆಳಗೆ ಬಿತ್ತು. ಹಜರತ್ ಮಸೀಹ್ ಮೌದ್ ಇಸ್ಲಾಂ ಹೇಳುತ್ತಾರೆ, ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಕೊನೆಯ ಸಮಯದಲ್ಲಿ ಆಯ್ಕೆಯನ್ನು ನೀಡಿದ್ದನು. ಅಂದರೆ ಬೇಕಾದರೆ ಲೋಕದಲ್ಲಿ ಇರಬಹುದು ಅಥವಾ ನನ್ನ ಬಳಿಗೆ ಬರಬಹುದು ಎಂದು ಹೇಳಿದ್ದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ವಿನಂತಿಸಿಕೊಂಡರು, ಹೇ ನನ್ನ ಪ್ರಭು, ನಾನು ನಿನ್ನ ಬಳಿಗೆ ಬರಲು ಇಷ್ಟಪಡುತ್ತೇನೆ. ಕೊನೆಯ ಕ್ಷಣದಲ್ಲಿ ಅವರ ಪವಿತ್ರ ಜೀವ ಹೊರಟು ಹೋಗುವಾಗ ಅವರ ಕೊನೆಯ ಮಾತು ಬರ್ ರಫೀಕುಲ್ ಆಲಾ ಎಂಬುದೇ ಆಗಿತ್ತು. ಅಂದರೆ, ಈಗ ನಾನು ಇಲ್ಲಿ ಉಳಿಯಲು ಬಯಸುವುದಿಲ್ಲ, ನಾನು ನನ್ನ ದೇವನ ಬಳಿಗೆ ಹೋಗಲು ಬಯಸುತ್ತೇನೆ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಆಲಿ ಮುಹಮ್ಮದಿನ್ ವ ಬಾರಿಕ್ ವಸಲ್ಲಿಂ ಇನ್ನಕ ಹಮೀದುಂ ಮಜೀದ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلله فلا هادي له ونشهد أن لا إله إلا الله وحده لا شريك له ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.